ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಗಣೇಶನ ಮೂರ್ತಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಕೇಂದ್ರಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚೌತಿ ಹಬ್ಬ ಬಂದಿದೆ. ಆ ಹಂತದಲ್ಲಿ ಗಣೇಶನ ಮೂರ್ತಿಗಳನ್ನು, ಅದು ಬಹಳ ವೈವಿಧ್ಯಮಯ ಮೂರ್ತಿಗಳನ್ನು ನೋಡುವಂತಹ ಖುಷಿ, ಸಂಭ್ರಮ, ಉಲ್ಲಾಸ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರುವಂಥದ್ದು. ಅದನ್ನು ಬಹುಶಃ ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಮೂರ್ತಿಗಳನ್ನು ನಿರ್ಮಾಣ ಮಾಡುವ ಹಿಂದಿನ ಕಲಾವಿದರ ಕೈಚಳಕವಿದೆಯಲ್ಲ, ಅದು ನಿಜಕ್ಕೂ ರೋಮಾಂಚನವನ್ನು ಹುಟ್ಟಿಸುವಂಥದ್ದು. ನೀವು ಬಹುಶಃ ಅಂದ್ಕೊಳ್ತೀರಿ, ಈಗ ಎಲ್ಲ ಕಡೆ ಮೌಲ್ಡ್ ಮೂರ್ತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಮಾಡಿದಂಥ ಮೂರ್ತಿಗಳನ್ನು ಒಂದು ಅಚ್ಚನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅದರ ಮೂಲಕ ಇನ್ನಿತರ ಮೂರ್ತಿಗಳನ್ನು ಕೂಡ ನಿರ್ಮಾಣವನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ನಾನೀಗ ಅಥವಾ ನೀವೀಗ ನೋಡ್ತಾ ಇರುವಂಥ ಸೆಂಟರ್ಗಳಲ್ಲಿರ್ತಕ್ಕಂತಹ ಮೂರ್ತಿಗಳು ಏನಿವೆ, ಇವು ಅಪ್ಪಟ ಕಲಾವಿದರ ಕೈಯಲ್ಲಿ ಜೇಡಿ ಮಣ್ಣಿನಿಂದ ನಿರ್ಮಿತವಾದಂತಹ ಮೂರ್ತಿಗಳು. ಇವು ಯಾವುದು ಕೂಡ ಈಗ ನೀವು ನೋಡ್ತಾ ಇರುವಂಥ ಮೂರ್ತಿಗಳು ಇನ್ನೂ ಕೂಡ ಸಂಪೂರ್ಣವಾದ ಫಿನಿಶಿಂಗ್ ಹಂತಕ್ಕೆ ಬಂದಿಲ್ಲ. ನಿರ್ಮಾಣ ಹಂತದಲ್ಲಿರುವ ಮೂರ್ತಿಗಳನ್ನಷ್ಟೇ ನೋಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಮೂರ್ತಿಗಳ ಯಾರು ಮಾಡ್ತಾ ಇದ್ದಾರೆ, ಈ ಮೂರ್ತಿಗಳನ್ನು, ಇದರ ಹಿಂದೆ ಇರುವಂತಹ ಕಲಾವಿದರು ಯಾರು, ಈ ಪ್ಲೇಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಕುತೂಹಲಕಾರಿಯಾದ ಆದರೆ ವಿಶೇಷವಾದ ಸಂಗತಿಗಳನ್ನು ನಿಮ್ಮೆದುರು ಈ ಒಂದು ವಿಡಿಯೋದ ಮೂಲಕ ತೆರೆದಿಡುವಂತಹ ಇರಾದೆ ನಮ್ಮದು. ಸಂದೇಹವೇ ಬೇಡ, ಈ ಎಲ್ಲ ಮೂರ್ತಿಗಳ ರಚನೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ಊರಿರಾದ ಗಂಗೊಳ್ಳಿಯಲ್ಲೇ. ಹೌದು, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿಯ ಮ್ಯಾಂಗನೀಸ್ ರಸ್ತೆ ಮತ್ತು ರಥಬೀದಿ ರಸ್ತೆಯ ಮಧ್ಯದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ರಸ್ತೆಯಲ್ಲಿ ಈ ಒಂದು ಮೂರ್ತಿಗಳನ್ನು ತಯಾರಿಸುವಂಥ ಒಂದು ಪುಟ್ಟದಾದ ಕೇಂದ್ರ ಇದೆ. ಆಲ್ ಆಫ್ ಎ ಸಡನ್ ನೀವಲ್ಲಿ ಹೋಗಿ ನೋಡಿದರೆ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ಸಂಗೀತ ನಿರ್ದೇಶಕರಾದ ಗುರುಕಿರಣ್ ಏನಾದರೂ ಮೂರ್ತಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭ್ರಮೆಗೆ ನೀವು ಒಳಗಾಗ್ತೀರಿ. ಯಾಕೆಂತಂದರೆ ಜೂನಿಯರ್ ಗುರುಕಿರಣ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ, ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿರ್ತಕ್ಕಂತಹ ಜೂನಿಯರ್ ಗುರುಕಿರಣ್ ಅಥವಾ ನಾಜು ಅಂತೆ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಗಂಗೊಳ್ಳಿಯ ನಾಗರಾಜ್ ಕಾರ್ವಿಯವರು, ಹಾಗೆಯೇ ಅವರು ತಮ್ಮ ಭಾವ ನಾರಾಯಣ ಕಾರ್ವಿಯವರ ಜೊತೆ ಸೇರಿ ಈ ಒಂದು ಮೂರ್ತಿಗಳ ರಚನೆಯಲ್ಲಿ ತಮ್ಮನ್ನು ಕಳೆದ 22 ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಾರಾಯಣ ಕಾರ್ವಿಯವರು ಕೂಡ ಅಪ್ಪಟ ಕಲಾವಿದರು, ಅದಕ್ಕಿಂತ ಹೆಚ್ಚಾಗಿ ತಂತ್ರಜ್ಞರು ಕೂಡ. ಸೊ ಇಬ್ಬರನ್ನ ಕೂಡ ಈ ಹಂತದಲ್ಲಿ ನಾನು ಮಾತಾಡಿಸ್ತೀನಿ. ಈಗ ನೋಡ್ತಾ ಇದ್ದೀರಿ, ನೀವು ಮೊದಲು ನೋಡಿದಂಥ ಮೂರ್ತಿಗಳನ್ನು ನಿನ್ನೆ ಅಷ್ಟೇ ವಿಡಿಯೋ ಮಾಡಿಕೊಂಡು ಬಂದಿರುವಂಥದ್ದು, ಅಂದರೆ ಚೌತಿಗೆ 1-2 ದಿನ ಮೊದಲು ಮಾಡಿರುವಂತಹ ವಿಡಿಯೋ. ಇದೀಗ ಒಂದು ಅಂತಿಮ ಹಂತದ ಸಿದ್ಧತೆಯಲ್ಲಿರ್ತಕ್ಕಂಥ ಮೂರ್ತಿಗಳನ್ನು ನೀವು ನೋಡ್ತಾ ಇದ್ದೀರಿ. ಕಣ್ಣನ್ನು ಬಿಡಿಸಿ ಒಂದಷ್ಟು ಚಿತ್ತಾರಗಳನ್ನು ಬರೆದು ಮೂರ್ತಿಯಲ್ಲಿ ಮತ್ತಷ್ಟು ವಿಶೇಷ ಕಳೆ ಕಾಣಿಸ್ತಾ ಇದೆ. ಸೊ ಇನ್ನೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ, ಇದ್ಯಾವುದು ಮೂರ್ತಿ ಕೂಡ ಇನ್ನೂ ಕೂಡ ಪರಿಪೂರ್ಣತೆಯನ್ನು ಹೊಂದಿಲ್ಲ. ಯಾಕೆಂದರೆ ಅದಕ್ಕೆ ಅಂತಿಮ ಹಂತದ ಸ್ಪರ್ಶವನ್ನು ಕೊನೆಯ ಹಂತದಲ್ಲೇ ನೀಡುವಂಥದ್ದು. ಹಾಗಾಗಿ ಎಲ್ಲ ಚಿತ್ತಾರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ಇನ್ನಷ್ಟು ಜೋಡಿಸ್ಕೊಳ್ಬೇಕಾಗಿದೆ. ಮೂರ್ತಿಯಲ್ಲಿ ಒಂದಷ್ಟು ಫಿನಿಶಿಂಗ್ ಪಾಯಿಂಟ್ ಅಂತ ಮಾಡಲಿಕ್ಕಿದೆ. ಅದೆಲ್ಲವನ್ನು ಮಾಡುವ ಮೊದಲಿನ ಒಂದು ಮೂರ್ತಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಒಂದಕ್ಕಿಂತ ಒಂದು ಚಂದನೆಯ, ಒಂದಕ್ಕಿಂತ ಒಂದು ಭಿನ್ನ ಸೈಜಿನ ಮೂರ್ತಿಗಳನ್ನು ನೀವಿಲ್ಲಿ ನೋಡ್ತಾ ಇರುವಂಥದ್ದು. ಈ ಎಲ್ಲ ಮೂರ್ತಿಗಳು ಅರಳಿರುವಂಥದ್ದು ಒಂದು ಪುಟ್ಟ ಮೂರ್ತಿ. ಇದು ನೀವೀಗ ನೋಡ್ತಾ ಇರುವಂಥದ್ದು ಬಹಳ ಖುಷಿ ಆಗುತ್ತೆ. ಆ ಕೇಂದ್ರಕ್ಕೆ ಹೋಗಿ ನೋಡಿದಾಗ ಅಲ್ಲಿನ ಒಂದು ಬಹಳ ಸಂಭ್ರಮವನ್ನು ತರುವಂತಹ ಒಂದು ವಾತಾವರಣವನ್ನು ಅಲ್ಲಿ ನಾವು ನೋಡಬಹುದಾಗಿದೆ. ಇರುವಂತಹ ಒಂದು ಪುಟ್ಟ ಕೋಣೆಯ ನಡುವೆ ಬರೋಬ್ಬರಿ 18 ಮೂರ್ತಿಗಳನ್ನು ಇವರು ತಯಾರು ಮಾಡ್ತಾ ಇದ್ದಾರೆ. ಸುಮಾರು 22 ವರ್ಷಗಳ ಹಿಂದೆ ಕೇವಲ 1-2 ಮೂರ್ತಿಗಳಿಂದ ಆರಂಭವಾದ ಇವರೊಂದು ಕಲಾ ಪ್ರೌಢಿಮೆ ಏನಿದೆ, ಕಲಾ ಚಾತುರ್ಯತೆ ಏನಿದೆ, ಇದು ಇವತ್ತು ಬರೋಬ್ಬರಿ 18 ಮೂರ್ತಿಗಳನ್ನು ಮಾಡುವಷ್ಟರ ಮಟ್ಟಿಗೆ ಬೆಳೆದು ಬಂದು ನಿಂತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಲಿ, ಇವರಿಗೆ ಮತ್ತಷ್ಟು ಮೂರ್ತಿಗಳಿಗೆ ಪ್ರತಿ ವರ್ಷ ಆರ್ಡರ್ ಬರ್ತಾನೆ ಇದೆ, ಬೇಡಿಕೆಗಳು ಖಂಡಿತ ಇವೆ. ಆದರೆ ಕಾರ್ಯ ಸಾಧ್ಯವಾದ ಕಾರಣ ಅಂತಂದರೆ ಇಬ್ಬರೇ ವರ್ಕ್ ಮಾಡಬೇಕಾಗಿದೆ ಮತ್ತು ತಿಂಗಳುಗಟ್ಟಲೆ ಶ್ರಮವನ್ನು ಕೇಳ್ತದೆ. ಹಾಗಾಗಿ ಇರುವ ಸೀಮಿತ ಅವಕಾಶಗಳಲ್ಲಿ ಎಷ್ಟನ್ನು ಮಾಡ್ಬೋದು ಅಷ್ಟನ್ನು ಮಾತ್ರ ಒಪ್ಪಿಕೊಳ್ತಾ ಇದ್ದಾರೆ. ಹೆಚ್ಚಿನ ಬೇಡಿಕೆಗಳಿಗೆ ಸ್ಪಂದಿಸಲಾಗದೇ ಇರುವಂಥ ಬಗ್ಗೆ ಅವರಿಗೆ ಬೇಸರ ಕೂಡ ಇದೆ. ಸೊ ಹಾಗಾಗಿ ಇಂಥ ಒಂದು ಚಂದನೆಯ ಮೂರ್ತಿಯನ್ನು ನಿರ್ಮಾಣ ಮಾಡೋದು ಹೇಗೆ, ಅದರ ಹಿನ್ನೆಲೆ ಏನು,
ಈ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಬೇಕಾಗ್ಬೋದು, ಈ ಮೂರ್ತಿಗಳು ಎಲ್ಲೆಲ್ಲಿ ಹೋಗ್ತವೆ ಅನ್ನುವ ಎಲ್ಲ ಒಟ್ಟು ವಿಚಾರಗಳನ್ನು ನಿಮ್ಮೆದುರು ಈ ವಿಡಿಯೋದ ಮೂಲಕ ತೆರೆದಿಡಬೇಕನ್ನೋ ಉದ್ದೇಶದಿಂದಲೇ ಈ ಕಲಾವಿದರನ್ನು ನಾನು ನೇರವಾಗಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈಗಾಗಲೇ ಹೇಳಿದ ಹಾಗೆ ನಾನು ಚೌತಿಗೆ ಒಂದು 2 ದಿನ ಮೊದಲೇ ಹೋಗಿ ಅವರನ್ನು ಮೀಟ್ ಮಾಡಿ ಮಾತಾಡಿಸ್ತಾ ಇರುವಂಥದ್ದು. ಹಾಗಾಗಿ ಆ ಹೊತ್ತಿಗೆ ಮೂರ್ತಿಗಳು ಇನ್ನೂ ಫಿನಿಶಿಂಗ್ ಆಗಿರಲಿಲ್ಲ. ಒಂದಷ್ಟು ನಿರ್ಮಾಣ ಹಂತದಲ್ಲೇ ಇರುವಂತಹ ಮೂರ್ತಿಗಳ ಜೊತೆಯೇ ಅವರನ್ನು ಸಂದರ್ಶನ ಮಾಡಿರುವಂಥದ್ದು. ಹಾಗಾಗಿ ಈಗ ನೇರವಾಗಿ ಅವರನ್ನೇ ಮಾತಾಡಿಸ್ತೀನಿ. ನಾನಿಲ್ಲಿ ನೇರವಾಗಿ ಶ್ರೀಯುತ ಜೂನಿಯರ್ ಗುರುಕಿರಣ್ ಅಂತಲೇ ಖ್ಯಾತರಾಗಿರ್ತಕ್ಕಂಥ ಮತ್ತು ನಾಜು ಅಂತಲೇ ಅವರ ಶಾರ್ಟ್ ಫಾರ್ಮ್ ಇರುವಂಥದ್ದು, ಎಲ್ಲರ ದೃಷ್ಟಿಯಲ್ಲಿ ನಾಜು ಅಂತಲೇ ಕರೆಸ್ಕೊಳ್ಪಡುವಂಥದ್ದವರು. ಸೊ ಅಂಥ ನಾಗರಾಜ್ ಕಾರ್ಯವನ್ನು ನಾನು ನೇರವಾಗಿ ಮಾತಾಡಿಸ್ತಾ ಇದ್ದೀನಿ. ಪ್ರಥಮವಾಗಿ ಗಣಪತಿ ಬಗ್ಗೆ ಕೇಳೋದಕ್ಕಿಂತ ಮೊದಲು ಅವರು ಒಂದು ಬ್ಯಾಂಕಿನ ವ್ಯವಸ್ಥಾಪಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಭಾಳ ಉನ್ನತ ಸ್ವಭಾವದ ಮತ್ತು ಸರಳ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಹಾಗಾಗಿ ಆ ಬಗ್ಗೆ ಅವರ ಏನು ಜಾಬ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಥಮವಾಗಿ ಕೇಳಿಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಪ್ರಥಮವಾಗಿ ಗಣಪತಿಯ ವಿಶೇಷತೆಗಳ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ನಾನು ನಿಮ್ಮಲ್ಲಿ ನೇರವಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಜಾಬ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಪ್ರಸ್ತುತ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗಂಗೋಳಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈಗ ಇಲ್ಲಿ ಇನ್ಚಾರ್ಜ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ 3 ತಿಂಗಳಿಂದ. ಹಾಗೆ ನಂದು ಗಣಪತಿ ಕೆಲಸ ಅಂತ ಅಂದ್ಕೊಳ್ತು. ಇದು ಸಾಧಾರಣ 22 ವರ್ಷದಿಂದ ನಾನು ಇದೊಂದು ವಿಗ್ರಹ ರಚನೆ ಕಾರ್ಯ ಮಾಡ್ಕೊಳ್ತಿದ್ದೇನೆ. ನನ್ನ ಜೊತೆ ನಮ್ಮ ಭಾವ ನಾರಾಯಣ್ ಕಾರ್ಯ ಅವರು ಕೂಡ ಇದನ್ನು ಮಾಡ್ತಾರೆ. ಜೊತೆಯಲ್ಲಿ ನಾವಿಬ್ಬರು ಸೇರಿ ಕೆಲಸ ಮಾಡ್ತಿದ್ದೇವೆ. 22 ವರ್ಷದಿಂದ ಮಾಡ್ತಿದ್ದೀನಿ. ಅದು ಚೆಂದಾಗಿ ನಡೆದು ಹೋಗ್ತಾ ಇದೆ. ಓಕೆ, 22 ವರ್ಷದಿಂದ ಈ ಗಣಪತಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಮೊದಲಿದ್ದ ಸಂಖ್ಯೆಗೂ ಈಗಿನ ಸಂಖ್ಯೆಗಳಿಗೆ ವ್ಯತ್ಯಾಸ ಆಗ್ತಾ ಇದೆಯಾ ಹೇಗೆ ಅಂತ? ಇಲ್ಲ, ಪ್ರಾರಂಭದಲ್ಲಿ ಬರೀ 2 ಗಣಪತಿ ಇತ್ತು. ನಮ್ಮ ಗಂಗೋಳಿಯ ಉದ್ಯಮಿಯಾದ ಶ್ರೀ ಪಾಂಡುರಂಗ ಪೈ ಇವರ ಒಂದು ಗಣಪತಿ ಮಾತ್ರ ನಮ್ಮಲ್ಲಿ ಬಂದಿತ್ತು. ಅದಾದ ನಂತರದಲ್ಲಿ ಒಂದೊಂದೇ ಗಣಪತಿ ಆಗ್ಲಿಕ್ಕೆ ಶುರುವಾಯಿತು. ಗಣಪತಿ ರಚನೆ ಹೇಗೆ ಬಂತು ಅಂತ ನಮ್ಮಲ್ಲಿ ಮಲ್ಲೇರ ಮಠ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ನಾವು ದೃಶ್ಯಾವಳಿ ಮಾಡ್ತಿದ್ದೇವೆ. ಹಿಂದುಗಡೆ ಸೀನರಿ, ಒಂದು ಬೇರೆಯವರು ಗಣಪತಿ ಮಾಡ್ತಿದ್ರಲ್ಲಿ ಅದರ ಹಿಂದುಗಡೆ ಸೀನರಿ ಮಾಡಲಿಕ್ಕೆ ಇನ್ನೊಬ್ಬರು ಆರ್ಟಿಸ್ಟನ್ನು ಕರ್ಕೊಂಡು ಹೋಗ್ತಿದ್ರು ನಮ್ಮ ಭಾವನವರು. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದಾಗ ಅವರಿಗೆ ಅಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ಏನು ಮಾಡಿದ್ರು ಆಲೋಚನೆ ಮಾಡ್ತಿದ್ರು. 2-3 ದಿನ ಇತ್ತು ಅವ್ರು ಮಾಡಲಿಕ್ಕೆ. ಒಮ್ಮೆ ನಾನು ಹೋಗಿದ್ದೆ ಅವ್ರ ಜೊತೆಯಲ್ಲಿ. ಹೋದವಾಗ ನಾನು ಸ್ವಲ್ಪ ಆರ್ಟ್ ಮಾಡಿಕೊಟ್ಟ ಮೇಲೆ ಅದೊಂದು ಕಲಾಕೃತಿ ಆಯಿತು. ಅವರಿಗೂ ಇಷ್ಟ ಆಯಿತು, ಜನರಿಗೂ ಇಷ್ಟ ಆಯಿತು. ಆಮೇಲೆ ಅದರಲ್ಲೊಂದು ಗಣಪತಿ ಆಗುವ ಒಂದು ಗೋಕರ್ಣದ ಸನ್ನಿವೇಶ ಇತ್ತು. ಅಲ್ಲಿ ಒಂದು ಪುಟ್ಟ ಗಣಪತಿ ಮಾಡಿದೆ. ಆ ಗಣಪತಿ ನೋಡಿ ಪೈ ಫ್ಯಾಮಿಲಿ ಅವರಿಗೆ ಖುಷಿ ಆಯಿತು. ನಮ್ಮ ಗಣಪತಿ ಸಹ ನೀವು ಮಾಡಿಕೊಡಿ ಅಂತ ನಮ್ಮ ಭಾವನ ಹತ್ರ ಕೇಳ್ಕೊಂಡ್ರು. ಆವಾಗ ಅವರದ್ದೊಂದು ಟ್ರೈ ಮಾಡಿದ್ದೆ. ಗಣಪತಿ ಸ್ವರೂಪ ಬಂತು. ತದನಂತರದಲ್ಲಿ ಇನ್ನೆರಡು ಗಣಪತಿ ಬಂತು. ಇಲ್ಲಿ ಲೋಕಲ್ GSB ಅವರದ್ದೇ ಬಂತು. ತದನಂತರ ಬೇರೆ ಬೇರೆ ದೇವಸ್ಥಾನ, ನಮ್ಮ ತಾರಿ ಮನೆ, ನಮ್ಮ ಸಮಾಜದವರು, ಬೇರೆ ಬೇರೆ ಸಮಾಜದವರು ಎಲ್ಲರದ್ದು ಗಣಪತಿಯಲ್ಲಿ ಬರಲಿಕ್ಕೆ ಶುರುವಾಯಿತು. ಈಗ ಪ್ರಸ್ತುತ 18 ಗಣಪತಿಯನ್ನು ನಾನು ಮಾಡ್ತಿದ್ದೇನೆ. 18 ಕಡೆಯ ಗಣಪತಿ ನಿಮ್ಮಲ್ಲಿಂದ ಹೋಗ್ತಾ ಇದೆ. ಹೌದು, ಭಾಳ ಖುಷಿ ತರುವಂಥ ಸಂಗತಿ. ಈ ಒಂದು ಪ್ರಿಪ್ರೇಷನ್ನಿಗೆ ನೀವು ಎಷ್ಟು ಟೈಮ್ ತಗೊಳ್ತೀರಿ ಅಂತ? ಈಗ ಒಂದು ಗಣಪತಿಯ ರಚನೆ ಮಾಡೋದಾದರೆ ನೀವೆಲ್ಲ ಬಹುಶಃ ಒಟ್ಟಿಗೆ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಹಾಗಾಗಿ ಒಟ್ಟಾರೆ ಒಂದು ಗಣಪತಿಯ ರಚನೆಗೆ ಎಷ್ಟು ಟೈಮ್ ಅಂತ ಬೇಕಾಗುತ್ತೆ? ಗಣಪತಿ ರಚನೆಗೆ ಇದಕ್ಕೆ ನಿರ್ದಿಷ್ಟ ಟೈಮ್ ಅಂತ ನಾವು ಮಾಡೋದಿಲ್ಲ. ನಾವು ಹಗಲಲ್ಲಿ ಕೆಲಸ ಮಾಡೋದಿಲ್ಲ. ನಾನು ಪ್ರಸ್ತುತ ಬ್ಯಾಂಕಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿ ನಾನು ಡ್ಯೂಟಿ ಮುಗಿದ ಮೇಲೆ 6:30, 7, 8 ಗಂಟೆ ಆಗುತ್ತೆ. 8 ಗಂಟೆ ಆದಮೇಲೆ ಸ್ನಾನ ಮಾಡಿ ಬಂದು ಇಲ್ಲಿ ಪ್ರಾರಂಭ ಕೂತ್ರೆ ನಾವು ಬೆಳಿಗ್ಗೆ 4-4:15 ತನಕ ಕೆಲಸ ಮಾಡ್ತಾ ಇರ್ತೇವೆ. ಇಲ್ಲಿ ಬೆಳಗಿನ ಜಾಮ ತನಕ ಕೆಲಸ ಆಗ್ತಾ ಇರ್ತದೆ. ಒಂದೊಂದು ಪಾರ್ಟ್ ಒಂದೊಂದು ದಿನ ಒಂದೊಂದು ಪಾರ್ಟ್ ಮಾಡಿರ್ತೇವೆ. ಒಂದು ಕಾಲಿನ ಭಾಗ, ದೇಹದ ಭಾಗ, ಮತ್ತೊಂದು ದಿನ ಕೈಗಳ ತೋಳುಗಳು, ಮತ್ತೊಂದು ದಿನ ಮುಖ, ಹೀಗೆ ಒಂದು ದಿನ ಒಂದೊಂದು ಪಾರ್ಟ್ ಇರ್ತೇವೆ. ಸಾಧಾರಣ ಒಂದು ದಿನಕ್ಕೆ 2-3 ಗಣಪತಿಯ ದೇಹ ರಚನೆ ಮಾಡಿಡ್ತೇವೆ. ಓಕೆ, ನೀವು ದೇಹದ ಕೆಳಭಾಗದಿಂದಲೇ ಕೆಲಸವನ್ನು ಆರಂಭ ಮಾಡಲೇಬೇಕಾಗುತ್ತೆ. ಫಸ್ಟ್ ಮೊದಲು ಮಾಡೋದು ನಾವು ತುಂಬ ಟೊಳ್ಳು ರೀತಿಯಲ್ಲಿ ಮಾಡ್ತೇವೆ. ಯಾವುದು ಬರೀ ಥಿಕ್ನೆಸ್ ಅರ್ಧ ಇಂಚಲ್ಲಿದೆ ಅದು ಒಳಗಡೆಯಿಂದ. ನೆಲದಿಂದ ಇಲ್ಲಿ ಮೇಲೆ ತನಕ ಟೊಳ್ಳು. ಇದು ಮೇಲ್ಗಡೆಯಿಂದ ಕೆಳಗೆ ತನಕ ಬರೀ ಟೊಳ್ಳು, ಬರೀ ಅರ್ಧ ಇಂಚು ದಪ್ಪದಲ್ಲಿದೆ. ಇದೆಲ್ಲ ಟೊಳ್ಳಾಗಿರ್ತದೆ. ಇದು ಸಹ ಟೊಳ್ಳು. ಇದು ಮಾತ್ರ ಈ ಭಾಗ, ಸೊಂಡಿಲು ಮಾತ್ರ ಪೂರ್ತಿಯಾಗಿರ್ತದೆ. ಮತ್ತೆಲ್ಲ ದಪ್ಪ ಮಾಡಿರ್ತೇವೆ. ಮತ್ತೆಲ್ಲ ಟೊಳ್ಳು ಭಾಗ. ಇದು ಮಾಡ್ಲಿಕ್ಕೆ ಮೊದಲು ನಾವು ಶಿವಲಿಂಗ ಮಾಡ್ಕೊಳ್ತೇವೆ. ಲಿಂಗದಿಂದ ಗಣಪತಿ ಮಾಡ್ತೇವೆ. ಲಿಂಗಾಕೃತಿ ಮಾಡ್ಕೊಳ್ತೇವೆ.
ಹಾಂ ಹಾಂ ಯಾಕೆ ಹಾಗೆ ಅಂದರೆ ಅದೊಂದು ಮಡಿಕೆ ಮಾಡಿ ಲಿಂಗ ಥರ ಮಾಡಿಕೊಂಡು ಅದನ್ನು ಮಡಿಕೆ ಥರ ಮಾಡ್ತಾ ಆಮೇಲೆ ಗಣಪತಿ ಆಕೃತಿ ಮಾಡ್ತೇವೆ. ಅಂದರೆ ಅದು ಈಸಿ ಮೆಥಡ್ ಅದು. ಹಾಂ ಈಸಿ ಆಗುತ್ತೆ. ಈಸಿ ಮೆಥಡ್ ಆಗ್ಲಿಕ್ಕೆ ಒಂದು ಕಾರಣ ಇದೆ. ಮೂಲತಃ ನಾವು ಗಣಪತಿ ಮಾಡೋರೇ ಅಲ್ಲ, ಗಣಪತಿ ಮಾಡುವ ಇದೇ ಇರಲಿಲ್ಲ. ಈಗ ದೇವರದೊಂದು ಆಶೀರ್ವಾದದಿಂದ ಏನೂ ಆಗಿದೆ ಗಣಪತಿ ಮಾಡಲಿಕ್ಕೆ. ತದನಂತರದಲ್ಲಿ ಈ ಕ್ರಮ ಈ ರೀತಿಯ ಒಂದು ಈಸಿ ಮೆಥಡ್ ಮಾಡಲಿಕ್ಕೆ ನಮಗೆ ಮೂಲ ಸೂತ್ರಧಾರ ಕುಂದಾಪುರದ ವಸಂತ ಗುಡುಗಾರ್ ಅಂತ. ಅವರು ಒಂದೊಂದೇ ಒಂದು ಈಸಿ ಮೆಥಡನ್ನು ನನಗೆ ಹೇಳಿಕೊಟ್ರು, ಹೀಗೆ ಮಾಡಬೇಕಂತ. ಒಂದು ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದರೆ ಇವರು ಮಾರ್ಗದರ್ಶಕರು, ನಮ್ಮ ನಾರಾಯಣ ಬಾಬು ಅವರು. ಹೌದು, ಅವರು ಏನಂದರೆ ಅದಕ್ಕೆ ಚಲನೆ ನೀಡೋದು, ಮೂಮೆಂಟು ಅದೆಲ್ಲ ಮಾಡೋದು ಅವರೇ, ಪೇಂಟಿಂಗು ಅದೆಲ್ಲ ಅವರೇ ಮಾಡ್ತಾರೆ. ಮತ್ತು ಇದಕ್ಕೆ ಈಸಿ ಮೆಥಡ್ ಗಣಪತಿ ಮಾಡಬೇಕು, ಹೇಗಿರಬೇಕು ಅದೆಲ್ಲ ಕಲಿಸಿಕೊಟ್ಟಿದ್ದು ವಸಂತ ಗುಡಿಗಾರ್ ಅವರು ಹೇಳಿಕೊಡ್ತಾರೆ. ಹಾಗಾಗಿ ಒಂದು ಲೆಕ್ಕದಲ್ಲಿ ಅವರಿಗೆ ಗುರುಗಳಂತ ಹೇಳ್ಬೋದು ನಾವು. ಓಕೆ, ಈಗ ಸಾಧಾರಣವಾಗಿ ಇಲ್ಲಿ ಈಗ ನಿಮ್ಮ ಪಕ್ಕದಲ್ಲಿ ಒಂದು ಗಣಪತಿಯನ್ನು ನೋಡ್ತಾ ಇದ್ದೀವಿ. ಇದು ಎಷ್ಟು kg ವೆಯ್ಟ್ ತೂಗಬಹುದು ಅಂತ ಒಂದು ಅಂದಾಜಲ್ಲಿ? ಇದೀಗ ಸಾಧಾರಣ ಒಂದು 20 kg 22 kg ಇರ್ಬೋದು ಅಲ್ವಾ? ಸೊ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಇದು ಯಾವುದು ಗಣಪತಿ ಇನ್ನೂ ಕಂಪ್ಲೀಟ್ ಫಿನಿಶಿಂಗ್ ಅಂತ ಆಗಿಲ್ಲ. ಇನ್ನು ದೃಷ್ಟಿಬೊಟ್ಟು ಅದು ಕಣ್ಣಿನ ರಚನೆಗಳೆಲ್ಲ ಆದಮೇಲೆ ಅದಕ್ಕೊಂದು ಸೌಂದರ್ಯ ಅಂತ ಮತ್ತೆ ಸಂಪೂರ್ಣವಾಗಿ ಕಾಣಸಿಗುವಂಥದ್ದು. ಇದರ ನಡುವೆ ನಾವು ನಾಜು ಅವರು ಕಳೆದ 22 ವರ್ಷಗಳಿಂದ ಈ ಒಂದು ಇದು ಉದ್ಯಮ ಅಲ್ಲ, ಬಹುಶಃ ಮಾನಸಿಕ ಸಂತೃಪ್ತಿಗಾಗಿ ಅವರು ಒಪ್ಪಿಕೊಂಡಿರುವಂಥದ್ದು ಮತ್ತು ಒಂದು ದೈವಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಮಾಡುವಂಥದ್ದು ಅಂತ ಬಲವಾದ ನಂಬಿಕೆ. ಮತ್ತು ಅವರು ಅದೇ ದೃಷ್ಟಿಕೋನದಲ್ಲಿ ಮಾಡ್ತಾ ಇದ್ದಾರೆ. ಇವನ್ ನನಗೆ ಅಚ್ಚರಿ ಆಗುವಂಥದ್ದು, ಬ್ಯಾಂಕಿನ ಕೆಲಸದ ನಡುವೆ ಈ ಒಂದು ಇದು ಬಹುಶಃ ತಿಂಗಳಗಟ್ಟಲೆಯಿಂದ ಪ್ರಿಪ್ರೇಷನ್ ತಗೊಳ್ತಾ ಇರ್ತೀರಿ ನೀವು. 2.5 ತಿಂಗಳಿಂದ ಇದು ಮಾಡ್ತೀವಿ. 2.5 ತಿಂಗಳಿಂದ ಶುರು ಮಾಡಿದ್ದೀರಿ ನೋಡಿ. 18 ಗಣಪತಿಗಳನ್ನು ಮಾಡಲಿಕ್ಕೆ ಬರೋಬ್ಬರಿ 2.5 ತಿಂಗಳಿನ ಶ್ರಮವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಬೆಳಗಿನ ವೇಳೆಯಲ್ಲಿ ಅವರು ಬ್ಯಾಂಕಿಗೆ ಹೋಗ್ತಾರೆ, ಅಲ್ಲಿನ ಕೆಲಸಗಳ ಜೊತೆ ಇರಬೇಕಾಗತ್ತೆ. ಅದರ ನಂತರ ಇಲ್ಲಿ ಬಂದು ಸಂಜೆ ನಂತರ ಈ ಸಿಗುವ ಬಿಡುವಿನ ವೇಳೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರುವಂಥದ್ದು. ಸೊ ನೈಸ್ ಸರ್, ಭಾಳ ಖುಷಿ ಆಗ್ತಾ ಇದೆ. ಈಗ ಆಗಿನ ಕಾಲದ ಗಣಪತಿಗೂ ಈಗಿನ ಕಾಲದ ಗಣಪತಿಯ ಒಂದು ಚಿತ್ರಣಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನೀವು ಹೇಳ್ತೀರಿ? ವ್ಯತ್ಯಾಸ ಏನಿಲ್ಲ, ಬೇರೆ ಕಡೆ ಎಲ್ಲ ಗಣಪತಿ ಆಗ್ತದೆ ಮೋಲ್ಡ್ ಅಲ್ಲಿ ಆಗ್ತದೆ. ಇಲ್ಲಿ ಖಂಡಿತವಾಗಿ ಯಾವುದು ಮೋಲ್ಡ್ ಇಲ್ಲ. 18 ಗಣಪತಿ 18 ಸೈಜ್ ನಲ್ಲಿ ಇದೆ ನಮ್ದು. ಒಂದೇ ಸೈಜ್ ನಲ್ಲಿ ಯಾವುದಿಲ್ಲ, ಯಾವುದು ಮೋಲ್ಡ್ ಇಲ್ಲ ನಮ್ದು. ಬರೀ ಎಲ್ಲದು ಕೈಯಲ್ಲಿ ಮಾಡುವಂಥದ್ದು ಎಲ್ಲ ನಮ್ದು. ಯಾವ್ದು ನೈರ್ಮಲ್ಯ ಆಗುವಂಥದ್ದು ಯಾವುದು ಕಲರ್ ಇಲ್ಲ, ಎಲ್ಲ ವಾಟರ್ ಬೇಸ್ ಮಾಡ್ತೇವೆ. ಎಲ್ಲ ಫುಲ್ಲು POP ಇಲ್ಲ, ಮಣ್ಣಿನಿಂದ ಮಾಡಿದ ಗಣಪತಿ ಮಾತ್ರ ಇರುವುದು ನಮ್ಮಲ್ಲಿ. ಈ ಕಲರ್ಗಳೆಲ್ಲ ವಾಟರ್ ಬೇಸು. ಹಿಂದೆಲ್ಲ ಮಾಡ್ತಿದ್ರು, ಇವಾಗ ಎಲ್ಲ ಬಂದಿದೆ, ಮೋಲ್ಡ್ಗಳು ಬೇರೆ 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 ಬಂದಿದೆ. ನಾವು ಅದೆಲ್ಲ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ಮುಂಚಿಂದ ಮಾಡ್ಕೊಂಡು ಬಂದ ದೇವರದ್ದು ಏನಂದರೆ ಅದಕ್ಕೆ ಸರಿಯಾದ ಹಸ್ತಗಳು ಇರ್ತದೆ, ಅದಕ್ಕೆ ಸರಿಯಾದ ಕಿರೀಟಗಳು ಇರ್ತದೆ, ಅದಕ್ಕೆ ಸರಿಯಾದ ದಾಡೆ ಇರ್ತದೆ, ಪಾದ ಇರ್ತದೆ. ಅದಕ್ಕೆ ಸರಿಯಾಗಿ ನಾವು ಮಾಡಬೇಕು ಗಣಪತಿ. ಅಂದರೆ ಬೇರೆ ಬೇರೆ ಹೊಟ್ಟೆಗೆ ಸರಿಯಾದ ಹಾವಿನ ಇದಿರ್ತದೆ. 18 ಭಾಗದ ಗಣಪತಿ ಕೂಡ ಅಂದರೆ ಅವರವರದ್ದೇ ಒಂದು ಕಿರೀಟ, ಕೈ ಬೆಳ್ಳಿಯ ಕಿರೀಟ, ಬೆಳ್ಳಿಯ ಸರಿಯಾಗಿ ನಾವು ಹಸ್ತಗಳನ್ನು ಮಾಡಬೇಕು, ಕೈಗಳನ್ನು ಮಾಡಬೇಕು. ನಿಮಗೆ ಅಳತೆ ಅಂದಾಜು ಹೇಗೆ ಸಿಗ್ತದೆ ಅಂತ ಸರ್? ಅವರು ಮುಂಚೆನೇ ಬಂದು ಹೇಳಿ ಹೋಗ್ತಾರೆ. ಓಕೆ, ಕಳೆದ ವರ್ಷದ ಏನಿದೆ ಅದನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳೋದು, ಆ ಇದರಲ್ಲಿ ಬೇಸಲ್ಲಿ ನಾವು ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು. ಓಕೆ, ಭಾಳ ಖುಷಿ ಆಗ್ತದೆ ಸರ್. ಎಸ್ಪೆಷಲಿ ಈ ರಂಗದಲ್ಲಿ ನೀವು ಪಳಗಿ ಬಂದಿದ್ದೀರಿ. ವರ್ಷದಿಂದ ವರ್ಷಕ್ಕೆ ಗಣಪತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನು ಕೂಡ ಗಮನಿಸಿದ್ದೀವಿ. ಅದರ ಅರ್ಥ ಜನರಿಗೆ ನಿಮ್ಮ ಗಣಪತಿಗಳು ಖಂಡಿತ ಇಷ್ಟವಾಗಿವೆ ಅಂತ. ನಿಮ್ಮ ಜೊತೆ ನಾರಾಯಣ ಕಾರ್ವಿ ಅವರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಬ್ಬರು ಒಟ್ಟು ಸೇರಿ ಮಾತಾಡ್ತಾ ಇರುವಂಥದ್ದು. ಸರ್, ಈ ನಡುವೆ ನಿಮ್ಮ ಆಫೀಸಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಅನ್ನೋದು ಭಾಳ ಖುಷಿಯ ಸಂಗತಿ. ಯಾಕಂದರೆ ಯೂಶ್ವಲಿ ಏನಾಗುತ್ತೆ, ಬ್ಯಾಂಕ್ ಎಂಪ್ಲಾಯೀಸ್ ಅಂತಂದರೆ ಆ ಲೆವೆಲ್ಗಳು ಬೇರೆ ಇರ್ತವೆ. ಅದ್ರ ಮಧ್ಯೆ ಈ ಒಂದು ಕಲೆಯಲ್ಲಿ ತೊಡಗಿಸಿಕೊಳ್ಳೋದಂತಂದರೆ ಕೆಲವರಿಗೆ ಅದೇನೋ ಒಂಥರ ಬೇರೆ ಥರದ ಸಂಗತಿಯಾಗಿ ಕಾಣಿಸ್ಬೋದು. ಈ ನಿಟ್ಟಿನಲ್ಲಿ ನಿಮ್ಮ ಆಫೀಸ್ನಿಂದ ಯಾವ ಥರದ ಒಂದು ಸಪೋರ್ಟ್ ಸಿಗ್ತಾ ಇದೆ ಅಂತ? ನಿಮಗೆಲ್ಲ ಗೊತ್ತಿರ್ಬೋದು, ಇದು ದೇವರ ಸೇವೆ ಅಂತ ನಾನು ಮಾಡ್ಕೊಂಡಿದ್ದೇನೆ. ಮುಂಚಿಂದ ಮಾಡ್ಕೊಂಡು ಬಂದಿದ್ದು, ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಇದರಲ್ಲಿ ನನಗೆ ತೃಪ್ತಿ ಇದೆ. ಹಾಗಾಗಿ ನಾನು ಆಫೀಸ್ ಮುಗಿದ ನಂತರ ಬಂದು ಇಲ್ಲಿ ಕೂರ್ತೀನಿ. ಇಲ್ಲಿ ಬೆಳಗಾಗೋ ತನಕ ಇದ್ರ ಜೊತೆ ಇರ್ತೇನೆ. ಅದು ನನಗೆ ಖುಷಿ ಕೊಡ್ತದೆ, ಒಂದು ವಿಚಾರ. ಆಮೇಲೆ ಆಫೀಸಿಂದ ಸಪೋರ್ಟ್ ಯಾವ ರೀತಿ ಅಂದರೆ, ತಮಗೆಲ್ಲ ತಿಳಿದಿರ್ಬೋದು, ಪ್ರಾಯಶಃ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಯಶ್ಪಾಲ್ ಸುವರ್ಣ ಅವರು ಎಷ್ಟೊಂದು ಅಯ್ಯಪ್ಪ ವ್ರತಧಾರಿಯಾಗಿರ್ತಾರೆ. ಅವರಿಗೆ ಕಠಿಣವಾದ ಒಂದು ವ್ರತ ಅಂದರೆ ಅಯ್ಯಪ್ಪ ವ್ರತದ, ನಿಮ್ಗೆ ಗೊತ್ತಿರ್ಬೋದು. ಅವರು ಪ್ರತಿ ವರ್ಷವೂ ಅಯ್ಯಪ್ಪ ವ್ರತಧಾರಿ ಇರ್ತಾರೆ. ದೇವರ ಬಗ್ಗೆ ವಿಶೇಷ ಭಕ್ತಿ ಗೌರವ ಎಲ್ಲ ಇದೆ. ಅವರು ಏನು ಕೆಲಸ ಮಾಡಬೇಕಾದ್ರೆ
ಉಡುಪಿಯ ಗುರುಗಳ ಒಂದು ಆಶೀರ್ವಾದ ತಗೊಂಡೇ ಕೆಲಸ ಮಾಡೋದು. ಅವರು ದೈವ ಭಕ್ತರಾಗಿರ್ತಾರೆ. ಇಂಥ ಎಲ್ಲ ಕಲೆಗೆ ಖಂಡಿತ ಅವರು ಯಾವತ್ತೂ ಸಪೋರ್ಟ್ ಕೊಡ್ತಾರೆ. ಅವ್ರಿಗೆ ಗೊತ್ತು ನಾನು ಈ ಕೆಲಸ ಮಾಡೋದೆಲ್ಲ ಎಲ್ಲೂ ಓದಿರ್ಬೋದು, ಪತ್ರಿಕೆ ಅದರಲ್ಲಿ ಬರ್ತಾ ಇರ್ತವೆ, ಓದಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ವೆರಿ ಗುಡ್ ಸರ್. ಅಪ್ರಿಷಿಯೇಷನ್ ಮಾಡೋದು ಭಾಳ ದೊಡ್ಡ ಸಂಗತಿ. ಅದು ಎಲ್ಲೋ ಒಂದು ಕಡೆ ನಿಮಗೆ ಮತ್ತಷ್ಟು ಉತ್ತೇಜನವನ್ನು ಈ ನಿಟ್ಟಿನಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನೀಡ್ತಾ ಇದೆ. ಅಂದ ಹಾಗೆ ನೀವು ನಾಟಕಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಎಲ್ಲ ಮಾಡ್ತೀರಿ. ಜೂನಿಯರ್ ಗುರುಕಿರಣ್ ಅಂತ ತುಂಬ ಫೇಮಸ್ ಆಗಿದ್ದೀರಿ ಮತ್ತು ಎಲ್ಲ ಕಡೆ ರಸಮಂಜರಿ ಆರ್ಕೆಸ್ಟ್ರಾಗಳನ್ನೆಲ್ಲ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ. ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಖಂಡಿತ ಅದು ಇನ್ನೊಂಥರ ಖುಷಿ ಆಗುತ್ತೆ. ಕರ್ನಾಟಕದಲ್ಲಿ ಎಲ್ಲ ಕಲೆಯಲ್ಲಿ ತೊಡಗಿಸ್ಕೊಳ್ಳೋರಂದರೆ ಗುರುತಿಸೋದು ನನಗೆ ಹೆಚ್ಚಿನ ಜನ ಇದು ಹೇಳ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾನು ಮಣ್ಣಿನ ಆಕೃತಿ, ಪೇಪರ್ ಮೋಲ್ಡಿಂಗು, ಆ ಆಕೃತಿಗಳನ್ನು ಮಾಡ್ತೀನಿ. ಹಾಗೆ ಆರ್ಕೆಸ್ಟ್ರಾ ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಮೂರುಮುತ್ತು ಕಲಾವಿದ ಆಗಿ ನಿಮ್ಗೆ ತಮ್ಗೆ ಗೊತ್ತಿರ್ಬೋದು 7-8 ವರ್ಷದಿಂದ. ಹಾಗೆ ಇದು ಆರ್ಕೆಸ್ಟ್ರಾ ಫೀಲ್ಡ್ ಅಂದ ಕೂಡಲೇ ಇದು ಇನ್ನೂ ಖುಷಿ ಕೊಡ್ತದೆ. ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮಿಮಿಕ್ರಿ ದಯಾನಂದ ಹಿರಿಯ ನಟರು, ಅವರು ಹೇಳ್ತಿದ್ರು ನಮ್ಮ ಬಗ್ಗೆ. ನನ್ನ ಶೋ ನೋಡಬೇಕಂತ ಅವರು ಕಾತುರದಿಂದ ಕೂತಿದ್ದರು. ಅಕಸ್ಮಾತಾಗಿ ಜಮಖಂಡಿಯಲ್ಲಿ ಒಂದು ಶೋ ಆಯಿತು. ಆವಾಗ ನನ್ನ ಶೋಗೋಸ್ಕರ ಹೊರಗಡೆ ಕೂತಿದ್ರು ಅವರು, ನಾನು ಎಂಟ್ರಿ ನೋಡಲಿಕ್ಕೆ. ನೋಡಿ ತುಂಬ ಖುಷಿಪಟ್ಟರು, ಕರೆಸಿದ್ರು. ನನಗೆ ಕರೆದು ಇಡೀ ರಾತ್ರಿ ಅವ್ರ ಜೊತೆ ಕೂಡಿಸ್ಕೊಂಡು ನಿನ್ನ ಬಗ್ಗೆ ಗುರುಕಿರಣ್ ಯಾವತ್ತೂ ಹೇಳ್ತಿದ್ದ ನನಗೆ, ನಿಮ್ಮ ಐ ಪ್ರೌಡ್ ದೆಮ್ ಅಂತ ಯಾವತ್ತೂ ಹೇಳ್ತಿದ್ರು ಗುರುಕಿರಣ್. ನನಗೆ ಇವತ್ತು ತುಂಬ ಖುಷಿ ಆಯ್ತು ನಿನ್ನನ್ನು ನೋಡಿ, ಪರ್ಫಾರ್ಮೆನ್ಸಾಗಿ ಖುಷಿ ಆಯಿತು ನಿಮ್ಮದು ನೋಡಿ, ಮ್ಯಾನರಿಸಮ್ ಎಲ್ಲ ಹಾಗೆ ಇದೆ, ತುಂಬ ಖುಷಿ ಆಗ್ತದೆ ಹಾಗೆ ಇದೆ, ತುಂಬ ಹೊಗಳಿದರು. ಹಾಗೆ ಅದೊಂದು ತೃಪ್ತಿ ನನಗೆ. ಅವರು ದೊಡ್ಡ ಕಲಾವಿದರು, ನಮ್ಮ ಕರ್ನಾಟಕದ ಸ್ಟಾರು, ಇಡೀ ಕರಾವಳಿಯಲ್ಲಿ ಒಂದು ಹೆಸರು ಮಾಡಿದವರು ಅವರು. ಅಂಥ ಸ್ಟಾರು ನಮ್ಮ ಬಗ್ಗೆ ಮಾತಾಡ್ತಾರೆ, ಇದು ನನಗೊಂಥರ ಖುಷಿ. ಆ ಫೀಲ್ಡು ಆ ಖುಷಿನೇ ಬೇರೆ. ನಾವು ಈಗ ಗಣಪತಿ ಇದು ಮಾಡುವಾಗ ನನಗೆ ಎಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ, ನಿದ್ರೆ ಬಿಡಬೇಕಾಗುತ್ತೆ ಬಹಳ. ಕೆಲವು ಶೋ ಎಲ್ಲ ಬಿಟ್ಟಿದ್ದೀನಿ ಇವಾಗ. ಇನ್ನು ನೆಕ್ಸ್ಟ್ ಈಗ ಚೌತಿಯಿಂದ ಸ್ವಲ್ಪ ರಜಾ ದಿನಗಳಲ್ಲಿ ಮಾತ್ರ ನಾನು ಶೋ ಮಾಡ್ತಿದ್ದೀನಿ. ಇವನ್ ನಾಟಕ ಎಲ್ಲ ರಾತ್ರಿಯ ವೇಳೆ ನಡೀತದೆ, ಅಂದರೆ ಆಫೀಸ್ ಟೈಮನ್ನು ಮ್ಯಾನೇಜ್ ಮಾಡಲಿಕ್ಕಾದ್ರೆ ಮಾತ್ರ ನೀವು ಹೋಗುವಂಥದ್ದು? ಖಂಡಿತ. ನಾಟಕ ಆಗಲಿ ಆರ್ಕೆಸ್ಟ್ರಾ ಆಗಲಿ ಏನೇ ಆಗಲಿ ನನಗೆ ಬಿಡುವಿದ್ದ ಸಮಯದಲ್ಲಿ ನಾನು ಹೋಗ್ತಿದ್ದೇನೆ. ಈ ಗಣಪತಿ ರಚನೆ ನೋಡಿ ಒಂದಷ್ಟು ಅವಕಾಶಗಳನ್ನು ಬಿಟ್ರಿ ಕೂಡ ಅನಿವಾರ್ಯವಾಗಿ? ಖಂಡಿತ ಬಿಟ್ಟಿದೆ. ಹೌದು, ಆ ಥರದ ಅವಕಾಶಗಳಿತ್ತು. ಇತ್ತೀಚೆಗೆ ಟಿವಿ ಶೋ ಇತ್ತು, ಟಿವಿ ಶೋ ಸಹ ಬಿಟ್ಟಿದ್ದೀನಿ. ನೀವು ಈಗಾಗಲೇ ಗುರುಕಿರಣ್ ಅವರ ಎದುರುಗಡೆನೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರಿ ಟಿವಿ ಶೋಗಳಲ್ಲಿ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಬಿಡಿ ಸರ್. ಗುರುಕಿರಣ್ ಅವ್ರ ಜೊತೆಲಿ ಪರ್ಫಾರ್ಮೆನ್ಸ್ ಖಂಡಿತ ಅದು ನನ್ನ ಲೈಫಲ್ಲಿ ಮರಿಲಿಕ್ಕೆ ಆಗೋದಿಲ್ಲ. ಆ ದಿನ ಅಷ್ಟು ಖುಷಿಯಾಗಿದೆ. ಮಹಾಭಾರತ ಶೋದಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಹಾಡುವಂಥ ಅವಕಾಶ ಮಾಡಿದರು. ಉಪೇಂದ್ರ ಸರ್ ಅವರು ಬಿಡಲೇ ಇಲ್ಲ ನಮಗೆ, ಇಬ್ಬರು ಜೊತೆಯಲ್ಲೇ ಹಾಡಬೇಕಂತ ಹೇಳಿದರು. ಜೊತೆಯಲ್ಲಿ ನಿಂತು ಹಾಡಿದ್ದೇವೆ. ಇಬ್ಬರದ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮ್ಯಾನೇಜರ್ ಒಂದೇ ಥರ ಆಗಿತ್ತು, ಇಬ್ಬರದ್ದು ರಿಯಾಕ್ಟ್ ಕೂಡ ಒಂದೇ ಥರ ಆಗಿತ್ತು. ಅವರು ಅದನ್ನು ಅಬ್ಸರ್ವ್ ಮಾಡಿ ಅದು ಸಹ ನನಗೆ ತುಂಬ ಖುಷಿಪಟ್ಟರು. ಗುರುಕಿರಣ್ ಸರ್, ಇದು ಹೇಗೆ ಮಾಡ್ತೆ, ಎಷ್ಟು ಸಲ ಅವ್ರ ಜೊತೆಯಲ್ಲಿ ಹೋಗಿದ್ದೆ ಮುಂಚೆ? ಇಲ್ಲ ಸರ್, ನಾನು ನೋಡಿಲ್ಲ, ಬರೀ ಟಿ ವಿಯಲ್ಲಿ ನೋಡಿ ಅವರನ್ನು ಸ್ವಲ್ಪ ಕಾಪಿ ಮಾಡ್ತಿದ್ದೆ ಅಷ್ಟೇ. ಆದರೂ ಇಷ್ಟೊಂದು ಹತ್ತಿರದಿಂದ ನೀನು ಹೇಗೆ ಇದು ಮಾಡಿದೆ, ಅವ್ರು ಮಾಡಿದಾಗ ನಾನು ಇಬ್ಬರನ್ನು ನೋಡ್ತಿದ್ದೇನೆ ವೇದಿಕೆಯಲ್ಲಿ, ಒಂದೇ ಥರ ಆಗ್ತಿತ್ತು ಇಬ್ಬರದ್ದು ಮೂಮೆಂಟ್ ಎಲ್ಲ. ಅದೇ ತುಂಬ ಖುಷಿ ಆಯ್ತು ಸರ್. ಅವರೆಲ್ಲ ಹೊಗಳಿದ್ದು, ರಚಯಿತಾ ಮೇಡಮ್ ಸಹ ತುಂಬ ಹೊಗಳಿದ್ರು. ಹಾಗೆ ಸಿನಿಮಾದ ಬಹಳ ಜನರು ಅವ್ರ ಜೊತೆಲಿ ಚೂರು ಕೆಲಸ ಮಾಡೋ ಒಂದು ಅವಕಾಶಗಳು ಸಿಕ್ತು ಕಾರ್ಯಕ್ರಮಗಳಲ್ಲಿ. ಅಲ್ಲಿ ಇಲ್ಲಿ ಭಾಳ ಬೇರೆ ಬೇರೆ ಊರಲ್ಲಿ ಹೋಗ್ತಾ ಇರ್ತೇನೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗ್ತಾ ಇರ್ತೇನೆ. ಹೆಚ್ಚಾಗಿ ನಾನು ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ ಕಾರ್ಯಕ್ರಮ ನೀಡ್ತಿರೋದು. ಈಗಾಗಲೇ ಕೂಡ ಬುಕ್ಕಿಂಗ್ ಆಗಿರೋದು ಚೌತಿಯಲ್ಲಿ ಉತ್ತರ ಕರ್ನಾಟಕನೇ. ಹೋಗಿ ಬರ್ತಾ ಇರ್ತೇನೆ, ಅಲ್ಲಿ ಜನರ ಪ್ರೀತಿ ಸಿಗ್ತದೆ, ಖುಷಿ, ಅದೇ ಒಂದು ತೃಪ್ತಿ ಸರ್ ನಮಗೆ. ಆಗಲಿ ಸರ್. ನಮ್ಮೂರು ಗಂಗೊಳ್ಳಿಯ ಒಬ್ಬ ಗ್ರಾಮೀಣ ಭಾಗದಲ್ಲಂತ ಇದ್ದಂಥ ಒಂದು ಅದ್ಭುತ ಪ್ರತಿಭೆ ನೀವು, ನಿಜ ಹೇಳ್ಬೇಕಂತಂದರೆ ಭಾಳ ಖುಷಿ ಆಗ್ತಾ ಇದೆ ನಿಮ್ಮ ಬಗ್ಗೆ. ಆ ಥರ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಟಿ ವಿ ಶೋಗಳಲ್ಲಿ ಕೂಡ ಭಾಗವಹಿಸ್ಕೊಂಡು ಬಂದಿರುವಂಥದ್ದು. ಅದೆಲ್ಲದರ ಮಧ್ಯೆ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಈ ಒಂದು ದೈವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಅದು ಬಹಳ ಖುಷಿ ಕೊಡುವಂಥ ಸಂಗತಿ. ಇಂತಹ ಒಂದು ಗಣಪತಿ ರಚನಾ ಕಾರ್ಯಕ್ರಮ ಏನಿದೆ, ಕಾರ್ಯ ಏನಿದೆ, ಇದೊಂದು ತಮ್ಮಿಂದ ನಿರಂತರವಾಗಿ ನಡೀತಾ ಇರಲಿ ಅನ್ನೋದು ನಮ್ಮ ಹಾರೈಕೆ. ಸರ್, ಅದೆಲ್ಲ ವಿಚಾರಗಳ ಜೊತೆಗೆ ಒಂದು ಕುತೂಹಲ ಇದೆ. ಇದೀಗ ಈ ಗಣಪತಿಯನ್ನು ನಾವು ನೋಡ್ತಾ ಇದ್ದೀವಿ, ಇನ್ನು ಏನು ಫಿನಿಶಿಂಗ್ ಬಾಕಿ ಇದೆ ಅಂತ? ಇದರಲ್ಲಿ ಇನ್ನು ಮುಖದ ಇನ್ನು ಕಳೆ ಬರಬೇಕಾದ್ರೆ ಒಂದು ಕಣ್ಣುಗಳು ಬಿಡಿಸ್ಬೇಕು. ಓಕೆ. ಅದಕ್ಕೆ ಸರಿಯಾದ ನಾಮಗಳು ಬರ್ತದೆ. ಓಕೆ. ಶೇಡಿಂಗ್ಸ್ ಮತ್ತು ಬರ್ತದೆ. ಇದು ಸೊಂಡಿಲ ಮೇಲೆ ಕೆಲವು ಆರ್ಟ್ಗಳು ಬರ್ತದೆ.
ಅದೆಲ್ಲ ಬಂದ ಮೇಲೆ ಇನ್ನೂ ಸುಂದರವಾಗಿ ಕಾಣ್ತದೆ. ಕಣ್ಣು ದೃಷ್ಟಿ ಬಂದವಾಗ ಆ ದೃಷ್ಟಿನೇ ನಾವು ದೃಷ್ಟಿಯಲ್ಲಿ 2 ಥರ ಇದೆ. ನಾವು ಕಣ್ಣು ಬಿಡಿಸ್ತೇವೆ, ದೃಷ್ಟಿಯನ್ನ ಪೂಜೆ ಮಾಡಿದ ನಂತರ ಇಡುವಂಥದ್ದು. ಓಕೆ, ಈ ಕಿರೀಟ ಎಲ್ಲವೂ ಈಗ ಅಲ್ಲೊಂದು ಗಣಪತಿಯನ್ನ ನೋಡಿದ್ರೆ ಅದಕ್ಕೊಂದು ಕಿರೀಟವನ್ನು ಮಾಡಿದ್ದೀರಿ, ಮತ್ತೆ ಇದೆಲ್ಲವೂ ಬೆಳ್ಳಿ ಕಿರೀಟಕ್ಕೆ ಧಾರಣೆಗೆ ಸಿದ್ಧವಾಗಿರುವಂಥ ಮೂರ್ತಿ. ಆಲ್ಮೋಸ್ಟ್ ಅದಕ್ಕೂ ಕಿರೀಟ ಇದೆ, ಅದಕ್ಕೆ ಸಂಪೂರ್ಣವಾದ ಕಿರೀಟ ಅಲ್ಲ, ಅರ್ಧ ಕೃಷ್ಣನ ಕಿರೀಟ ಇದೆ ಅದಕ್ಕೆ. ಹಾಗಾಗಿ ಎದುರುಗಡೆ ಅವ್ರ ಕಿರೀಟ ಬರ್ತದೆ. ಓಕೆ ಓಕೆ, ಈ ಒಂದು ಗಣಪತಿ ಹೌದು, ಆ ಗಣಪತಿ ಇನ್ನು ಫಿನಿಶ್ ಆಗಿಲ್ಲ, ಇನ್ನಷ್ಟು ಕಲರಿಂಗ್ ಎಲ್ಲ ಮಾಡ್ಲಿಕ್ಕಿದೆ. ಅದು ಬಾಕಿ ಇದೆ. ಹಾಗಾಗಿ ಇದನ್ನು ಫಸ್ಟ್ ಒಂದು ಹಂತದಲ್ಲಿ ಫಿನಿಶ್ ಮಾಡಿ ಇದನ್ನು ಕಣ್ಣೆಲ್ಲ ಬಿಡಿಸ್ಕೊಂಡು ಆಮೇಲೆ ಅದು ಆ ಕೆಲಸಕ್ಕೆ ಹೋಗ್ತೇವೆ ನಾವು. ಸರಿ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಖಂಡಿತ ಈ ಗುರುಕಿರಣ್ ಜೂನಿಯರ್ ಗುರುಕಿರಣ್ ಜರ್ನಿ ಬಗ್ಗೆ ಮತ್ತೊಂದು ದಿವಸ ನಿಮ್ಮ ಹತ್ರ ವಿವರವಾಗಿ ಮಾತಾಡ್ತೀನಿ. ಆದರೆ ನನಗೆ ಅತ್ಯಂತ ಖುಷಿಯಾಗಿರೋದು, ಒಂದು ಬ್ಯಾಂಕಿನ ವ್ಯವಸ್ಥಾಪಕರಾಗಿದ್ದುಕೊಂಡು ಅದೆಲ್ಲದರ ನಡುವೆ ಈ ಒಂದು ಕಲೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತೀರಿ. ನಿತ್ಯ ನಿರಂತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ನಿಜಕ್ಕೂ ಇಂದಿನ ಎಲ್ಲ ಯುವ ಪೀಳಿಗೆಗೆ ತುಂಬ ಮಾರ್ಗದರ್ಶಿ ಆಗಿರುವಂಥದ್ದು. ಖಂಡಿತ ಸರ್, ಯಾಕಂದ್ರೆ ಹಿರಿಯವರು ಹೇಳಿದ್ದಾರೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಶೋರ್, ನಮಗೆ ಕೈ ಕೆಸರು ಆಗೋದು ಇದರಿಂದ ಏನಾದರೂ ಒಂದು ಕಾಣಿಕೆ ಸಿಗ್ತದೆ, ಅದು ಒಂದು ತೃಪ್ತಿ ಆಗದ. ಅದಲ್ಲದೆ ಇದು ಸೇವೆ ಒಂಥರ ದೇವರ ಸೇವೆ. ನಾವು ಒಂದು ಮಾಡಿದ ಕಲೆ ಇದಕ್ಕೆ ಮೂರ್ತಿಗೆ ಎಷ್ಟೋ ಜನ ಬಂದು ಕೈ ಮುಗಿದು ಸೇವೆ ಕೊಟ್ಟಿರ್ತಾರೆ, ಅದೊಂದು ತೃಪ್ತಿ, ಧನ್ಯತೆ. ಏನಾದ್ರೂ ಒಂದು ನಮ್ಗೆ ದೇವರದ ಒಂಥರ ಆಶೀರ್ವಾದ ಸಿಕ್ಕದಾಗೆ. ಖಂಡಿತ ಸರ್, ಖಂಡಿತ. ಅದೇ ಒಂದು ತೃಪ್ತಿ ಸರ್ ನಮಗೆ. ಆ ಖುಷಿ ಸದಾ ನಿಮ್ಮ ಜೊತೆ ಇರಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ ಸರ್. ಇನ್ನು ಹೆಚ್ಚಿನ ಮಾಹಿತಿಯನ್ನು ಇವರಿಂದ ಮತ್ತಷ್ಟು ಮುಂದಿನ ದಿನಗಳಲ್ಲಿ ನಾನು ತೆಗೆದುಕೊಳ್ತೀನಿ. ಇವರ ಬೇರೆ ಲೈಫ್ ಒಂದು ಇದೆ ನಾಟಕದ ಕಲಾವಿದರಾಗಿ. ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಿಮಗೆ ಕೊಡ್ತೀನಿ. ಧನ್ಯವಾದಗಳು ನಾಗರಾಜ್ ಕಾರ್ವಿಯವರೇ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಇವರ ಜೊತೆನೇ ಕೆಲಸ ಮಾಡ್ತಾ ಇರ್ತಕ್ಕಂತಹ ಭಾಳ ದೊಡ್ಡ ಪ್ರೇರಣೆಯನ್ನು ನೀಡಬಲ್ಲಂತಹ ಒಂದು ಅತ್ಯಂತ ಸರಳ ಮನಸ್ಸಿನ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಕಲಾವಿದರು, ತಂತ್ರಜ್ಞರು ಎಲ್ಲವೂ ಕೂಡ ಆಶಾ ಸೌಂಡ್ಸ್ ಮಾಲೀಕರಾಗಿರ್ತಕ್ಕಂತಹ ನಾರಾಯಣ ಕಾರ್ವಿ ಅವರನ್ನು ಈ ಒಂದು ಗಣಪತಿ ರಚನಾ ಕುರಿತಂತೆ ಒಂದಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಆಡಿಸಲೇಬೇಕಾಗಿದೆ. ಹಾಗಾಗಿ ಅವರನ್ನು ನೇರವಾಗಿ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಇವರು ಆಶಾ ಸೌಂಡ್ಸ್ ಮಾಲೀಕರು ನಾರಾಯಣ ಕಾರ್ವಿ ಅಂತ. ಭಾಳ ಚಂದ ರೀತಿಯಲ್ಲಿ ಲೈಟಿಂಗ್ಸ್ಗಳನ್ನು, ಧ್ವನಿ ಬೆಳಕು ನಿರ್ವಹಣೆಯನ್ನು ಮಾಡ್ಕೊಳ್ತಾ ಇಡೀ ಊರಿನಲ್ಲಿ ನಾರಾಯಣಣ್ಣ ಅಂತಲೇ ಪರಿಚಯ ಆಗಿರುವಂಥವರು. ಸೊ ಈ ನಡುವೆ ಕಳೆದ 22 ವರ್ಷಗಳಿಂದ ಈ ಒಂದು ಗಣಪತಿ ಮೂರ್ತಿ ರಚನೆಯೆಲ್ಲ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಬಂತಂದವರು. ಈ ಒಂದು ಗಣಪತಿ ಮೂರ್ತಿ ರಚನೆ ಆರಂಭದ ಹಿನ್ನೆಲೆ ಏನಿದೆ ಅದೊಂಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ಹಾಗಾಗಿ ಅವರನ್ನು ನಾನು ನೇರವಾಗಿ ಕೇಳ್ತೀನಿ. ನಾರಾಯಣಣ್ಣ, ಹೇಳಿ, 22 ವರ್ಷದ ಹಿಂದೆ ಒಂದು ಮೂರ್ತಿ ರಚನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದಷ್ಟು ಏನೋ ಅಡಿಪಾಯ ಇತ್ತು, ಆ ಬಗ್ಗೆ ಒಂದಷ್ಟು ಮಾತಾಡಿ. ನಾರಾಯಣ ಪೈ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಇಲ್ಲಿ ಡಾಕ್ಟರ್ ಕಾಶಿನಾಥ್ ಪೈ ತಂದೆಯವರು, ಪಾಂಡುರಂಗ ಪೈ. ಅಲ್ಲಿಂದ ನಾವು ಅವ್ರ ಮನೆಯಲ್ಲಿ ಹೋಗಿ ಯಾವತ್ತು ಮಣ್ಣು ರೆಡಿ ಮಾಡಿ ಕೊಡೋದು, ಈ ಬಾಯಕ್ಕೆ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡಿ ಕೊಡೋದು, ಎಲ್ಲ ರೆಡಿ ಮಾಡಿ ಕೊಡ್ತಿದ್ದೆ. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿಂದ ನಾವು ಗಣಪತಿ ಇಲ್ಲಿ ತಂದು ಒಂದು ಮಾಡ್ತಿತ್ತು. ಫಸ್ಟ್ ಗಣಪತಿ ಅವ್ರದ್ದು, ಸೆಕೆಂಡ್ ಗಣಪತಿ ವೆಂಕಟರಮಣ ದೇವಸ್ಥಾನ ಗಂಗೊಳ್ಳಿ ಅವ್ರದ್ದು. ಕಡೆಗೆಲ್ಲ ಗಣಪತಿ ಬರಲಿಕ್ಕೆ ಶುರು ಆಯಿತು. ಅಲ್ಲಿ ನಾವು ಇಲ್ಲಿ ಮಾಡೋದು ಗಣಪತಿ ಹಾಗಂತ ಹೇಳಿದ್ರೆ ಹುಲ್ಲಾಕಿ ಮಾಡ್ತಿತ್ತು ಸ್ಟಾರ್ಟಿಂಗಲ್ಲಿ. ಈ ನಮ್ಮ ಇದರಲ್ಲಿ ಹುಲ್ಲಾಕೆ ಮಾಡ್ತಿದ್ರು. ಅಂದ್ರೆ ನಾವು ಮಾತಲ್ಲ, ಜೇಡಿ ಮಣ್ಣು ಜೊತೆಯಲ್ಲಿ ಒಳಗಡೆ ಹುಲ್ಲಾಕಿ ಮಾಡುವಂಥದ್ದು, ಕೈಯಿಗೆ, ಕಾಲಿಗೆ ಎಲ್ಲ, ಇದಕ್ಕೆ ಸೊಳ್ಳಿಗೆ ಎಲ್ಲ ಹುಲ್ಲೆ. ಕಡೆ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ವಸಂತ ಗುಡುಗಾರ ಅಂತ ಒಬ್ಬರು ಸಿಕ್ಕಿದ್ರು, ಕುಂದಾಪುರದವರು. ವಸಂತ ಗುಡುಗಾರ ಬಹಳ ಒಳ್ಳೆ ಜನ, ಅಂದ್ರೆ ಬಹಳ ಒಳ್ಳೆ ಜನ. ನಮ್ಮಲ್ಲಿ ಒಂದು ಎಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ ಅವರಿಗೆ, ನಾವು ಹೋದ್ರೆ ಸಾಕು ಒಳಗೆ ಕರೀತಾರೆ. ನಾವು ಒಳಗೆ ಬರೋದಕ್ಕೆ ಕೇಳಿದ್ರಿ ಅಂತ, ನೀವು ಹಾಗೆಲ್ಲ ಹೇಳಬಾರ್ದು, ಸೀದಾ ಬರ್ಬೇಕು ನೀವು ಅಂತ ಹೇಳ್ತಿದ್ರು. ಅಂಥ ಜನ ನಮ್ಗೆ ಸಿಕ್ಕಿದ್ರು. ಅವರು ನಮಗೆ ಈ ಆರ್ಟಲ್ಲಿ ಅವರು ಸಹ ಹುಲ್ಲಾಕೆ ಮಾಡ್ತಿದ್ರು. ಭಾಳ ವರ್ಷ ಹಿಂದೆ ಹುಲ್ಲಾಕೆ ಮಾಡ್ತಿದ್ರು ಎಲ್ಲರೂ. ಓಕೆ, ಅದು ಅವರು ಯಾವ ಥರ ಈ ವಿದ್ಯೆ ಕಲ್ತಿದ್ರೇನು ಅಂತ ಗೊತ್ತಿಲ್ಲ, ಆದರೆ ಆ ವಿದ್ಯೆ ನಮಗೆ ಬಹಳ ಸಂಪೂರ್ಣವಾಗಿ ಕೊಟ್ಟಿದ್ರು ಅವರು. ಬಹಳ ಒಂದು ವಿಶೇಷ ಏನಂತ ಹೇಳಿದ್ರೆ, ನಾವು ಇದಕ್ಕಿಂತ ಮೊದಲು ಗಂಗೊಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ತುಂಬ ಆರ್ಟ್ ಮಾಡಿದ್ದೇವೆ. ಇಡೀ ನಾನು ನಿನ್ನೆ ಸಹ ಹೇಳಿದ್ದೇನೆ, ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಮಾಡಲಿಲ್ಲ ಅಂತ ಆರ್ಟ್ ಎಲ್ಲ ಮಾಡಿದ್ದೇನೆ. ಅಂದ್ರೆ ಗಣಪತಿ ಕೂರಿಸುವ ಹಿಂದ್ಗಡೆ ಒಂದು ವಿಶೇಷವಾದ ಸನ್ನಿವೇಶವನ್ನ ನಿರ್ಮಾಣ ಮಾಡೋದು. ನಾನು ನಾಗರಾಜ್ ನಾಜು, ಓಕೆ, ಮಹಾಲಕ್ಷ್ಮಿ ಬ್ಯಾಂಕ್ ಈಗ ಮ್ಯಾನೇಜರ್ ಆಗಿದ್ದಾರೆ ಅವರು. ಹೌದು ಹೌದು. ಅವ್ರಿಗೆ ಟೈಮ್ ಸಿಕ್ಕುದಿಲ್ಲ, ಹೆಚ್ಚಿನ ಟೈಮಲ್ಲಿ ನಾನೇ ಮಾಡ್ತಿದ್ದೇನೆ, ಹಗಲು ರಾತ್ರಿ ಎಲ್ಲ ಅವ್ರ ಜೊತೆಲಿ. ಎಷ್ಟು ಹೊತ್ತು ಅವ್ರು ಕೂತ್ಕೊಳ್ತಾರೆ ಅಷ್ಟು ತನಕ ನಾನಿದ್ದೇನೆ. ಓಕೆ, ಎಷ್ಟು ತನಕ ಅಂತ ಹೇಳಿದ್ರೆ,
ಭಕ್ತ ಪ್ರಹ್ಲಾದ ಕಂಬ ಹೊಡೆದು ಹೊರಗೆ ಬರುವಂಥದ್ದು ದೃಶ್ಯ, ಸೀದಾ ಕೈ ಕಾಲೆಲ್ಲ ಹಲ್ಲಾಡ್ತದೆ. ಅದು ಇದಿದೆ, ವಿಡಿಯೋ ಇದೆ. ಹೌದು. ಕಡೆಗೆ ವಾಮನ ಅವತಾರ ನೆಲಕ್ಕೆ ಹಾಕುವಂಥ ರಾಜನಿಗೆ 3 ಗೇಣು ಜಾಗ ಕೇಳಿದಾಗ 2 ಗೇಣು ಅಲ್ಲಿಂದ ತುಳಿಯುವಂಥದ್ದು, ಅದು ಒಂದು ದೃಶ್ಯ. ಕೃಷ್ಣ ಮಠ ಉಡುಪಿ ಗೋಡೆ ಹೊಡೆದು ಕೃಷ್ಣನ ದರ್ಶನ ಆಗುವಂಥದ್ದು, ಅದೆಲ್ಲ ತುಂಬಾ ಐಟಮ್ ಬಂದ ಹೇಳಿದ್ರೆ ನಾವು ಕೂಡ ನೋಡಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಗಣೇಶೋತ್ಸವ ಅಂತ ಹೇಳಿದ್ರೆ ಹಬ್ಬದ ರೀತಿ. ಅಲ್ಲಿ ಬೆಳಿಗ್ಗೆ ದೇವರು ಕುಳಿಸಿದ ನಂತರ ಓಪನ್ ಮಾಡಿದರೆ ಮತ್ತೆ ಸಂಜೆ 10 ಗಂಟೆ ತನಕ ಜನನೇ, ಅಲ್ಲಿ ಅಷ್ಟು ಜನ ಇರ್ತಿದ್ರು. ನಮ್ಗೆ ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಗಣಪತಿ ಮಾಡಲಿಕ್ಕೆ ಭಾಳ ಖುಷಿ ಆಗುತ್ತದೆ. 2.5 ತಿಂಗಳಿಂದ ನಾವು ಮಾಡ್ತಿದ್ದೇವೆ. ಫುಲ್ಲು ಹಗಲು ರಾತ್ರಿ ನಾನೇ ಇದ್ದೇನೆ ಇಲ್ಲಿ. ನಾಜು ನೈಟ್ ಬರ್ತಾನೆ, ಅವ್ನು ಬ್ಯಾಂಕಲ್ಲಿ ಇದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಹೇಳೋದಂದ್ರೆ, ಯಾರಾದರೂ ಕಲಿಯೋರಿದ್ದರೆ ನಮ್ಮ ಹತ್ರ ಬನ್ನಿ, ನಾವು ಕಲಿಸ್ತೇವೆ. ಅಂದರೆ ನಾವು ಮಾಸ್ಟರ್ ಅಲ್ಲ, ಆದರೂ ಒಂದು ರೀತಿಯಲ್ಲಿ ಕಲೆ ಭಾಳ ಒಂದು ಮಾಡಬೇಕು, ಮತ್ತೆ ಜನ ಬರಬೇಕು. ನಮ್ದು ಏನಂದ್ರೆ ನಮ್ದು ಇದರಲ್ಲಿ ತುಂಬ ಕಷ್ಟ ಆಗ್ತದೆ. ಈಗ ತುಂಬ ಕಷ್ಟ. ನಾವು ಗಣಪತಿ ಮನೆ ಕೊಡೋರಿಗೆ ಹೇಳಿದೆ, ಬರೋ ಸಲ ನೀವು ಬೇರೆ ಕಡೆ ನೋಡ್ಬೇಕು. ಇಲ್ಲ ನಮ್ದೊಂದು ಗಣಪತಿ ನೀವು ಮಾಡಿಕೊಡಿ. ಅಷ್ಟು ಪ್ರೀತಿ ನಿಮ್ಮ ಮೇಲೆ. ಅಂದ್ರೆ ನಾನು ಕೇಳ್ತಾ ಇರೋದು, ನೀವು ಕಷ್ಟ ಆಗ್ತದೆ ನಿಜ, ಆದರೆ ನಿಮ್ಮ ಮುಂದಿನ ಜನರೇಷನ್, ನಿಮ್ಮ ಮನೆಯವರ ಅದ್ರ ಬಗ್ಗೆ ಎಷ್ಟು ಆಸಕ್ತರಾಗಿದ್ದಾರೆ ಅಂತ ಹೇಳ್ತಾರೆ ಅವರು. ಅಂದ್ರೆ ನಮ್ಗೆ ಇಲ್ಲಿ ಮಣ್ಣು ಜಪ್ಪಲಿಕ್ಕೆ ಜನ ಸಿಕ್ಕುದಿಲ್ಲ. ಒಂದ್ ದಿವಸ ಬಂದ್ರೆ ಮತ್ತೊಂದು ದಿವಸ ಬರೋದು, ಮಣ್ಣನ್ನ ಹದ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬಹಳ ಕಷ್ಟ ಅಂದ್ರೆ ಅವ್ರು ಅರ್ಧ ಮಾಡಿಕೊಡುದು, ಅವ್ರು ಫುಲ್ ಮಾಡಿಕೊಟ್ಟಿದ್ದು ಅಂತ ಅವ್ರು ಹೇಳ್ತಾರೆ. ಆದ್ರೂ ಸಹ ಅದು ಸಾಕಾಗುದಿಲ್ಲ, ನಾನೇ ಮಾಡುವಂಥದ್ದು. ಸ್ಮೂತ್ನೆಸ್ ಮಾಡ್ಲಿಕ್ಕೆ ತುಂಬಾ ಶ್ರಮ. ಅದು ಯಾವ ತರ ನೀರು ಹಾಕ್ಬೇಕು, ಯಾವ ತರ ಮಣ್ಣು ಇರಬೇಕು. ಇದು ನಮ್ಗೆ ಗುಲ್ವಾಡಿ ಮಣ್ಣಿದು. ತಲ್ಲೂರು ಒಳಗೆ ಗುಲ್ವಾಡಿ ಅಂತ ಅಲ್ಲಿನ ಮಣ್ಣು. ಮೊದಲು ಇಲ್ಲಿ ಗಣೇಶ್ ಕಾಮತ್ರಲ್ಲಿ ಸಿಕ್ತಿತ್ತು, ಇಲ್ಲಿ ಗಂಗೊಳ್ಳಿಯಲ್ಲೇ. ಕಡೆ ಹೋಮ್ ಟೈಲ್ಸಿಂದ ತಂದಿದ್ದೇವೆ ನಾವು ಮಣ್ಣೆಲ್ಲ. ಬಹಳ ಒಂದು ಮಣ್ಣಿನ ಒಂದು ಇದಂತ ಹೇಳಿದ್ರೆ, ಮಾಡ್ಬೇಕಂತ ಹೇಳಿದ್ರೆ ಬಹಳ ವಿಶೇಷ ರೀತಿಯಲ್ಲಿ ಬಹಳ ಇದಿರಬೇಕು. ಹೌದು, ಇಲ್ಲ ಅಂದರೆ ಮೂರ್ತಿ ಅಲ್ಲಲ್ಲಿ ಬಿರುಕು ಬಿಡುವ ಸಾಧ್ಯತೆಗಳೆಲ್ಲ ಇರ್ತವೆ. ಹದ ಸರಿ ಇಲ್ಲ, ಬಿರುಕು ಇಲ್ಲ ಇದಕ್ಕೆ. ಹೌದು ನೋಡ್ತಾ ಇದ್ದೀನಿ. ಅಷ್ಟೊಂದು ಇದು ಆ ತರ ಫಿನಿಶಿಂಗ್ ಬರಲೇಬೇಕಾಗತ್ತೆ, ಇಲ್ಲಾಂದ್ರೆ ಅದು ಬೇರೆ ತರ ಮನೋಭಾವನೆ ಬರುತ್ತೆ ಜನರಿಗೆ. ನಮ್ಮ ಕಲರ್ ಅಲ್ಲಿ ಡಿಫರೆನ್ಸ್ ಆಗ್ತದೆ. ಯಾಕಂದ್ರೆ ನಾವು ಕಲರ್ ಕಳಿಸಿದ್ ಬೇರೆ, ಅವ್ರು ಕಳಿಸೋದು ಬೇರೆ. ಸ್ವಲ್ಪ ಮಟ್ಟಿಗೆ ಆಚೆ ವ್ಯತ್ಯಾಸಗಳಾಗಬಹುದು. ತುಂಬಾ ಡಿಫರೆನ್ಸ್ ಆಗ್ತದೆ ಕಲರಲ್ಲಿ. ಅದು ಬಾಂಬೆಲೆಲ್ಲ ಕಲರ್ ಸಿಗ್ತದೆ, ಗೋಲ್ಡ್ ಕಲರ್ ಎಲ್ಲ. ಮೊದಲೆಲ್ಲ ಡಾಕ್ಟರ್ ಕಾಶಿನಾಥ್ ಪೈ ತಂದೆಯವರು ತರ್ತಿದ್ರು. ಬಹಳ ಒಂದು ಚಿನ್ನ ಅಂದ್ರೆ ಚಿನ್ನನೇ, ಅದು ಕ್ವಾಲಿಟಿ ಇರುವಂತದ್ದು. ಚಿನ್ನ ಅಂದ್ರೆ ಸಣ್ಣ ಪ್ಯಾಕೆಟ್, ಅದು ವಾಯಿಲ್ ಹಾಕಿ ಅದೇ ಕೂಡಲೇ ಉದ್ದಬೇಕು, ಮತ್ತೆ ಇಡ್ಲಿಕ್ಕಿಲ್ಲ. ಇಟ್ಟರದು ಬೇರೆ ಕಲರ್ ಆಯ್ತು. ಈಗ ಅದೆಲ್ಲ ನಿಮ್ಗೆ ಸಿಕ್ಕುದಿಲ್ಲ. ಅದೆಲ್ಲ ಇಲ್ಲಿ ಸಿಕ್ಕುವಂಥದ್ದು ಇದೇ ಅಲ್ಲ. ಇದು ಗೋಲ್ಡ್ ಆಗಿ ಒಟ್ಟು ನಾವು ಹೇಳ್ತೇವೆ ಬಿಟ್ರೆ ಮತ್ತೆ ಗೋಲ್ಡ್ ಅಂತ ಹೇಳಿ ಅಷ್ಟೇ. ಮತ್ತೆ ಈ ಸಲ ಒಂದು ನಿರೀಕ್ಷೆ ಇದೆ ಜನರಲ್ಲಿ. ಪ್ರತಿ ವರ್ಷ ನೀವು ಆಗಲೇ ಹೇಳಿದಾಗೆ, ಎಸ್ಪೆಷಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಸನ್ನಿವೇಶವನ್ನ ಗಣಪತಿಯ ಹಿಂಭಾಗದಲ್ಲಿ ಸೃಷ್ಟಿ ಮಾಡ್ತಾ ಇರ್ತೀರಿ. ಈ ಸಲ ಏನ್ ಪ್ಲಾನ್ ಹಾಕಿದ್ದೀರಿ ಅಂತ ಕೇಳಬಹುದಾ ಅಂತ? ಕೇಳಬಹುದು. ಈ ಸಲ ಗಣಪತಿ ಅವರಲ್ಲಿ ಸಾಧಾರಣ 75 ವರ್ಷ ಹಿಂದೆ ಆ ದೇವಸ್ಥಾನದ ಒಳಗಡೆ ಒಂದು ರೂಮ್ ಇದೆ, ಆ ರೂಮಲ್ಲಿ ಕೂತ್ಕೊಳ್ತೇವೆ ಈ ಸಲ. ಅದಕ್ಕೋಸ್ಕರ ಯಾವುದೇ ಡೆಕೋರೇಷನ್ ಇಲ್ಲ ಈ ಸಲ. 75 ವರ್ಷ ಹಿಂದೆ ದೇವರ ಮೂರ್ತಿ ಯಾಕಂತ ಒಳಗಿಡುವುದು ಅಂತ ಹೇಳಿದ್ರೆ, ಭಟ್ರು ಬೇರೆಯವರು, ಈಗ ಬೇರೆ ಭಟ್ರಾಗಿದ್ದಾರೆ. ಅಲ್ಲಿಂದೇ ಭಟ್ರು ಬೇರೆ. ಗಣಪತಿಯನ್ನ ಒಳಗಡೆ ಇರೋದ್ರಿಂದ ತುಂಬಾ ಇದೆ ಚಿನ್ನ, ಹಿಂದ್ಗಡೆ ಅವಕಾಶ ಇಲ್ಲ ಅದನ್ನ ಮಾಡಲಿಕ್ಕೆ. ಅವಕಾಶ ಇಲ್ಲ ಈ ಸಲ. ಇಲ್ಲಿ ಗಣೇಶೋತ್ಸವ ಅಂತ ಹೇಳಿದ್ರೆ ಎಲ್ಲಿಂದೆಲ್ಲ ಜನ ಬರ್ತಾರೆ ನೋಡ್ಲಿಕ್ಕಾಗಿ ಬರ್ತಾರೆ. ಎಲ್ಲಾ ಕಡೆ ಗಣಪತಿ ಇದೆ. ಹೌದು ಖಂಡಿತ. ಆದ್ರೆ ಇಲ್ಲಿ ವಿಶೇಷ, ಇಡೀ ನಾನು ನಿನ್ನೆನೆ ಹೇಳಿದ್ದೇನೆ, ಉಡುಪಿ ಜಿಲ್ಲೆಯಲ್ಲೇ ಇಲ್ಲ ಅಷ್ಟು ಪ್ರದರ್ಶನ ಇಲ್ಲಿ ಕೊಟ್ಟಿದ್ದೇನೆ ನಾನು. ಹೌದು ಖಂಡಿತ. ಎಲ್ಲ ಮೂಮೆಂಟ್ ಎಲ್ಲ ಮಣ್ಣಲ್ಲೇ. ಅದು ವಿಶೇಷ ಕೆಲಸ ಮಾಡ್ತೇನೆ. ಹೌದು, ನಾನು 1 ವರ್ಷ ಆದ ನಂತರ 1 ತಿಂಗಳ ನಂತರ ಪ್ಲಾನ್ ಹಾಕಿದ್ರೆ ಅದು ಏನು ಮಾಡುದು, ಹೇಗೆ ಮಾಡುದು ಅಂತ ಅದು ನಾನು ನಿದ್ರೆಯಲ್ಲೇ ಮಾಡ್ತೇನೆ ನಾನು ಇದೆಲ್ಲ. ಅಲ್ಲ ಖಂಡಿತ ವೀಕ್ಷಕರ, ಈಗಾಗಲೇ ಹೇಳಿದಾಗೆ ನಾರಾಯಣ ಕಾರ್ವೇರ್ ಒಳಗಡೆ ಒಂದು ಅದ್ಭುತ ತಂತ್ರಜ್ಞ ಕೂಡ ಇದ್ದಾನೆ. ಬಹುಶಃ ಆ ಸೀನರಿಗಳನ್ನು ನೀವು ನೋಡಿದವರಿಗೆ ಗೊತ್ತಿರುತ್ತೆ ಯಾವ ಥರ ತಂತ್ರಗಾರಿಕೆಯನ್ನು ಯೂಸ್ ಮಾಡಿಕೊಂಡು ಆಗಿನ ಕಾಲದಲ್ಲೇ ಭಾಳಷ್ಟು ದಶಕಗಳಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ನಾವು ಚಿಕ್ಕವರಾಗಿಂದಲೇ ಅದೆಲ್ಲವನ್ನು ನೋಡಿ ಆನಂದ ಪಟ್ಟಿದ್ದೀವಿ. ಇದು ಹೇಗೆ ಮಾಡಿದ್ರು ಅಂತ ಅನಿಸಿದ್ದಿದೆ.
ಅಂಥದ್ದು ಬಹುಶಃ ಹನುಮಂತ ಹಾರೋದು ಅಂಥದ್ದೆಲ್ಲ ಮಾಡಿದ್ದೆಲ್ಲ ಉಂಟು. ಆ ಟೆಕ್ನಿಕ್ ಹೇಗಾಯಿತು ಏನಾಯಿತು ಎಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ. ಬಟ್ ಥ್ರೂ ಔಟ್ ಫುಲ್ ಡೇ ಅದು ವರ್ಕ್ ಆಗ್ತಾ ಇರುವಂಥದ್ದು. ಸೊ ಅದೆಲ್ಲವನ್ನು ಎಸ್ಪೆಷಲಿ ಮೂರ್ತಿಗಳನ್ನೆಲ್ಲ ಮಣ್ಣಲ್ಲೇ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಒಂದು ಮೂಮೆಂಟ್ ಕೊಡುವಂಥ ಪ್ರಯತ್ನಗಳನ್ನೆಲ್ಲ ಮಾಡಿ ಅಷ್ಟರ ಮಟ್ಟಿಗೆ ಒಂದು ಈ ಕಲೆಯ ಒಳಗೆ ಒಂದು ತಂತ್ರಜ್ಞ ಇದ್ದಾನೆ ಅನ್ನೋದು ಪ್ರೂವ್ ಮಾಡಿದ್ದಾರೆ ನಮ್ಮ ನಾರಾಯಣ್ ಕಾರ್ಯ ಅವರು. ಇಂಥ ಕಲಾವಿದರನ್ನು ನಮ್ಮ ಗಂಗೊಳ್ಳಿಯಲ್ಲಿ ಹೊಂದಿರುವುದು ನಮಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಸರ್, ಇನ್ನೊಂದು ವಿಶೇಷ ಮಾಹಿತಿ ಕೇಳಲ್ಪಟ್ಟೆ. ನೀವೊಂದು ಸಣ್ಣ ಮೂರ್ತಿಯನ್ನು ಒಂದು 2 ಗಂಟೆಯಲ್ಲಿ ರೆಡಿ ಮಾಡಿ ಕೊಟ್ಟಂಥ ಉದಾಹರಣೆಗಳು ಕೂಡ ಇದೆ ಅಂತ. ಸೊ ಈ ಬಗ್ಗೆ ಒಂಚೂರು ಹೇಳಿಬಿಡಿ. ಆಳ್ವಾಸ್ ಇದರಲ್ಲಿ ಕೊಟ್ಟಿದ್ದದು ಗೋಪಾಲ್ ಚಂದನ್ ಅವರು 2 ಗಂಟೆಯಲ್ಲಿ ಸಾಧಾರಣ ಒಂದು 5.5 ಇಂಚ್ ಗಣಪತಿ ಪೂರ್ತಿ ಪೇಂಟಿಂಗ್ ಇಲ್ಲ ಮಾತ್ರ. ಅದು ಡ್ರೈ ಹೇಗೆ ಮಾಡಿದ್ರೆ ಲೈಟಲ್ಲಿ ನಾವು ಡ್ರೈ ಮಾಡಿದ್ದೇವೆ. ಲೈಟಲ್ಲಿ ಹ್ಯಾಲೋಜನ್ ಲೈಟಲ್ಲಿ ಡ್ರೈ ಮಾಡಿ ಅವ್ರಿಗೆ ಕೊಟ್ಟಿದ್ದೇವೆ. ಅವರು ನಾಳೆಗೆ ತಗೊಂಡೋಗಿ ಕೊಡೋದಂತೆ. ಅದು ಬರೀ 2 ಗಂಟೆಯಲ್ಲಿ ಆ ಮೂರ್ತಿಗಳನ್ನು ರೆಡಿ ಮಾಡಿ ಕೊಟ್ಟಿರುವಂಥದ್ದು. 5.5 ಇಂಚ್ ಗಣಪತಿ ಮೂರ್ತಿ ಆಳ್ವಾಸ್ದಲ್ಲಿ ಕೊಟ್ಟಿದ್ದಾರೆ ಅವರು ತಗೊಂಡೋಗ್ಲಿ. ಸರ್, ಅದು ಅಷ್ಟು ಈಸಿ ಅಲ್ಲ, ಸಮರ್ಥ ಕಲಾವಿದರಿಗೆ ಮಾತ್ರ ಅಂಥದ್ದೆಲ್ಲ ಸಾಧ್ಯ ಆಗುವಂಥದ್ದು. ಆ ಬಗ್ಗೆ ಕೂಡ ಬಹಳ ಖುಷಿ ಇದೆ. ಸರ್, ಈಗ ನಿಮಗೆ ಅನಿಸೋ ಪ್ರಕಾರ ಈ ಮೂರ್ತಿಗಳ ಶೇಪನ್ನು ನಾವೇನು ನೋಡ್ತಾ ಇದ್ದೀವಿ, ಇದರ ಒಂದು ಶೈಲಿ ಇರ್ಬೋದು, ಕಲೆ ಇರ್ಬೋದು, ಕಲಾಗಾರಿಕೆ ಇರ್ಬೋದು, ಇದರಲ್ಲಿ 22 ಅಥವಾ ಒಂದಷ್ಟು ದಶಕದಿಂದ ಒಂದು 10-15 ವರ್ಷಗಳ ಹಿಂದೆ ಕಂಡ ಮೂರ್ತಿಗಳಿಗೂ ಹೀಗೆ ಮಾಡ್ತಿರುವಂಥ ಮೂರ್ತಿಗಳ ಶೈಲಿಯಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಿದ್ದೀರಾ? ತುಂಬ ಬದಲಾವಣೆ ಆಗಿದೆ, ತುಂಬ. ಯಾಕಂತೇಳಿ ಈಗ ಮಾಡುವಂಥದ್ದು ಎಲ್ಲ ಪೇಂಟಿಂಗೇ ಬೇರೆ. ಓಕೆ, ವಾಟರ್ ಕಲರ್ಗಳು. ಹಾಂ, ವಾಟರ್ ಕಲರ್ ಆಗಿದೆ. ನಿಮಗೆ ನೀವು ಹೇಳೋ ಪ್ರಕಾರ ಅಂದರೆ ಈ ಪೇಂಟನ್ನು ಯೂಸ್ ಮಾಡಿದರೆ ಸ್ವಲ್ಪ ಕಡಿಮೆಯಲ್ಲಿ ಖರ್ಚಾಗ್ತಿತ್ತಂತ ಅನ್ನಿಸ್ತಾ ಇದೆ, ಹೇಗೆ? ಇಲ್ಲ, ಪೇಂಟ್ ಮತ್ತು ವಾಟರ್ ಎರಡು ಕೂಡ ಒಂದೇ ಥರ ಖರ್ಚಿದೆ. ಅಷ್ಟೇ ಖರ್ಚಿದೆ. ಅದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಅಂತನಾ? ಇಲ್ಲ, ಇದೆ ಈ ವಾಟರಲ್ಲೇ ಅಟ್ರಾಕ್ಷನ್ ಜಾಸ್ತಿ ಇದೆ. ಬಹಳ ಚಂದ. ಹಾಗಾದ್ರೆ ಹೌದು, ಒಂದು ನೈಜ ಲುಕ್ ಅನ್ನ ಕೊಡ್ತದೆ. ಅಂದ್ರೆ ಒರಿಜಿನಲ್ ಇದು. ಹೌದು ಹೌದು, ಖಂಡಿತ. ಒಬ್ಬ ಮನುಷ್ಯ ಹೇಗಿರ್ತಾನೆ ಆ ತರ ಇದ್ದ ಗಣಪತಿ. ಹೌದು, ನಮಗೆ ಬೇಕಾದ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ತಗೊಂಡು. ಈಗ ಪೇಂಟಿಂಗ್ ಮಾಡ್ಲಿಕ್ಕೆ ಯಂತ್ರಗಳ ಬಳಕೆಯನ್ನು ಮಾಡ್ತಾ ಇರೋದು ಹೇಗೆ ಅಂತ? ಹೌದು, ಬೇಕಾಗುತ್ತೆ. ಸ್ಪ್ರೇ ಮಿಷನ್ ಬೇಕಾಗುತ್ತೆ ಫಸ್ಟ್. ಸ್ಪ್ರೇ ಮಿಷನ್ ಅಲ್ಲೇ ಹೊಡೆಯುದು ಅಂತ. ಆಮೇಲೆ ಸಣ್ಣ ಸಣ್ಣ ಫಿನಿಶಿಂಗ್ ಗಳನ್ನ ಕೈ ಶೇಡ್ ಅಲ್ಲಿ ಬ್ರಷ್ ಅನ್ನು ಯೂಸ್ ಮಾಡಿ ಕೊಡುವಂತದ್ದು. ಪೆನ್, ಇದು ಪೆನ್ ಗನ್ ಇದೆ. ಅದೆಲ್ಲ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ತೇವೆ. ಒಟ್ಟಾರೆಯಾಗಿ ಆಗಿನ ಮೂರ್ತಿಗಳಿಗೂ ಈಗಿನ ಮೂರ್ತಿಗಳಿಗೂ ಬಹಳಷ್ಟು ವ್ಯತ್ಯಾಸಗಳ ಖಂಡಿತ ಇವೆ. ಹೌದು, ಮತ್ತೆ ಮೊದಲೆಲ್ಲ ತುಂಬಾ ವೆಯ್ಟ್ ಇರ್ತಾ ಇತ್ತು ಬಹುಶಃ ಇಡೀ ಮೂರ್ತಿಯನ್ನ. ನೀವು ಇಡೀ ಮೂರ್ತಿ ಹುಲ್ಲು ಹಾಕಿದ ನಂತರ ಆ ಹುಲ್ಲಿಗೆ ಸರಿ ನೀರು ಕುಡ್ಕೊಳ್ತದೆ. ಮತ್ತಷ್ಟು ನಾವು ಮಣ್ಣಿಗೆ ನೀರಿದೆ, ಆ ಮಣ್ಣೆಲ್ಲ ಹುಲ್ಲಿಗೆ ತಗೊಳ್ತಿತ್ತು. ವೆಯ್ಟ್ ಅಂದ್ರೆ ತುಂಬಾ ವೆಯ್ಟ್. ಈಗ ಇಷ್ಟು ದೊಡ್ಡ ಮೂರ್ತಿ ಆದ್ರೆ ಈಗ ಸರಿ ಒಣಿಲಿಲ್ಲ. ಇದು ನಮ್ ಸರ ಮಳೆಗೋಸ್ಕರ ತುಂಬಾ ಉಪದ್ರ ಆಯ್ತು. ಹೌದು, ಮಳೆಯಿಂದ ಅದು ಎಲ್ಲಿವರೆಗೆ ಬಂತ ಅಂತ ಹೇಳಿದ್ರೆ ಈಗ ಇದು ಸಾಧಾರಣ ಕಡಿಮೆ ಅಂದ್ರೆ ಈಗ ಒಣದ್ರೆ ಒಂದು 60 kg ಇರ್ಬೋದು. 60 kg ಡ್ರೈ ಆದ್ರೆ. ಈಗ 120 kg ಇದೆ. ಅದು ಅರ್ಧದಷ್ಟು ದಪ್ಪ ಇದೆ. ಈಗ ಅದು ಫುಲ್ ಒಣಗಿದ ನಂತರ ಅಷ್ಟು ಕಡಿಮೆ ಆಗುತ್ತೆ ಅಂತ. 60 kg, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಸರ್, ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಕಾರ್ಯಕ್ಕೆ ಜನರಿಂದ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಗೊತ್ತು, ನನಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಆದರೆ ಅದನ್ನು ನಿಮ್ಮ ಬಾಯಲ್ಲೇ ಕೇಳುವ ಆಸೆ. ಒಟ್ಟಾರೆ ಪ್ರತಿಕ್ರಿಯೆಗಳು ಹೇಗಿವೆ, ಹೇಗೆ ಸಪೋರ್ಟ್ ಇದೆ ಅಂತ? ಬಹಳ ಸಪೋರ್ಟ್ ಮಾಡ್ತಾರೆ ಜನ. ನಾವು ಕ್ಲೋಸ್ ಮಾಡೋ ಇದರಲ್ಲಿ ಹಂತದಲ್ಲಿ ಇದ್ದೇವೆ. ಯಾಕಂದ್ರೆ ಸ್ವಲ್ಪ ಗಣಪತಿ ಮಾತ್ರ. ಯಾಕಂದರೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಜನ ಸಿಕ್ಕುವುದಿಲ್ಲ, ಮಣ್ಣು ಹದ ಮಾಡಿಕೊಡ್ಲಿಕ್ಕೆ ಯಾರು ಸಿಕ್ಕುವುದಿಲ್ಲ. ಪ್ರತಿಯೊಂದು ಕೆಲಸ ಒತ್ತಡ ನನ್ನ ಮೇಲೆ ಬಿದ್ದೆ. ನಾನು ಹೇಗಾಗಿದ್ದೆ ಅಂತ ಹೇಳಿದರೆ ಮನೆಯಲ್ಲಿ ಹೇಳ್ತಾರೆ, ಯಾಕಿದ್ದೆಲ್ಲ ಮಾಡಬೇಕು, ನಾಕೆ ಮಾಡಿ ದೇವಸ್ಥಾನದ್ದು, ಬಾಕಿ ಬಿಡಿ. ಆದರೆ ಅವ್ರು ಹೇಳ್ತಾರೆ ನಮ್ದೊಂದು ಮಾಡಿಕೊಡಿ ಅಂತ ಹೇಳ್ತಾರೆ. ನಾವು ಹೇಳಿದ ಕೂಡಲೇ ನಮ್ದೊಂದು ಮಾಡಿಕೊಡಿ. ಅದಕ್ಕೋಸ್ಕರ ನಾವು ದೇವರು ಏನು ಮಾಡ್ತಾ ನೋಡಿ, ನಮ್ಗೆ ಎಷ್ಟು ತನಕ ಮಾಡಲಿಕ್ಕೆ ಧೈರ್ಯ ಮತ್ತು ತಾಕತ್. ಧೈರ್ಯ ಬಹಳ ಮುಖ್ಯ ಇದರಲ್ಲಿ, ಬಹಳ ಮುಖ್ಯ. ಎಷ್ಟೋ ಜನರ ನಂಬಿಕೆಗಳು ಆ ಒಂದು ಮೂರ್ತಿಯಲ್ಲಿ ಅಡಗಿರೋದ್ರಿಂದ ಬಹಳ ಮುಖ್ಯ ಧೈರ್ಯ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ನಾವು ದೇವರು ಎಷ್ಟು ತನಕ ಮಾಡ್ತಾನೆ ಅಂತ ಹೇಳಿದರೆ ಮಾಡಿಸ್ಕೊಳ್ತಾನೆ. ನಮ್ಮ ಹತ್ರ ಮಾಡಿಸ್ಕೊಳ್ತಾನೆ, ನಮ್ಗೆ ಗೊತ್ತುಂಟು. ದೇವರು ಹಾಗೆ ಕೈ ಬಿಡುವುದಿಲ್ಲ ಯಾರಿಗೂ, ನಮಗಂತಲ್ಲ. ಯಾರೇ ಏನೇ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ದೇವರು ಅದಕ್ಕೆ ನಮ್ಮ ಮುಂದೆ ಕಡೆಗೆ ಇರ್ತಾನೆ. ಮಾಡಿ ನಾನಿದ್ದೇನಂತ ನಮ್ಗೆ ತೋರಿಸ್ಕೊಡೋದಿಲ್ಲ ಏನಿದ್ರು. ಆದರೂ ದೇವರ ದಯದಿಂದ ನಾವು ಇನ್ನಂತರ ಎಷ್ಟು ನಮ್ಮ ಹತ್ರ ಆಗ್ತದೆ ಅಷ್ಟು ಮಾಡ್ತೇವೆ. ನಮಸ್ಕಾರ. ಆಗಲಿ ಸರ್. ಅಂದರೆ ಇಂಥ ಮೂರ್ತಿಗಳನ್ನು ಮತ್ತಷ್ಟು ಮಗದಷ್ಟು
ಅಟ್ಲೀಸ್ಟ್ ಈಗ ಮಾಡ್ತಾ ಇರುವಂಥ ಮೂರ್ತಿಗಳನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ, ಆ ದೇವರು ಅನುಗ್ರಹಿಸಲಿ. ಮತ್ತು ಮುಂದಿನ ಜನ್ರೇಷನ್ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲಲಿ. ನಿಮ್ಮ ಹತ್ರ ಕಲೆಯನ್ನು ಕಲಿಯುವಂಥ ಒಂದು ಆಸಕ್ತಿ ಉಳ್ಳವರು ಮುಂದೆ ಬಂದರೆ ಹೇಳಿಕೊಡ್ತೇನೆ ಅಂತ ಈಗಾಗಲೇ ಹೇಳಿದ್ದೀರಿ ನೀವು. ಹಾಗಾಗಿ ಅಂಥವರು ದಯವಿಟ್ಟು ಮುಂದೆ ಬನ್ನಿ, ಈ ಒಂದು ಕಲೆಯನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಇದೊಂದು ಅದ್ಭುತವಾದ ಕಲೆ. ಈ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರದು ಕೂಡ. ಹಾಗಾಗಿ ಬರೀ ಕಲೆಯನ್ನು ನೋಡ್ತಾ ಎಂಜಾಯ್ ಮಾಡೋದ್ರ ಜೊತೆಗೆ ಅಥವಾ ಅದರ ಬಳಿ ಖುಷಿ ಅನುಭವಿಸೋದ್ರ ಜೊತೆಗೆ ಇಂಥ ಕಲೆಯನ್ನು ಹೇಳಿಕೊಡಲಿಕ್ಕೆ ರೆಡಿ ಇದ್ದಾರೆ ಅವರು. ಅವ್ರ ಹತ್ರ ಕಲೀಲಿಕ್ಕೆ ಆಸಕ್ತಿ ಉಳ್ಳವರು ಬೇಕಾಗಿದ್ದಾರೆ ಅಂತ ಅವರು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಅಂಥವ್ರು ಮುಂದೆ ಬರಲಿ ಅಂತ ಹಾರೈಸ್ತಾ, ಒಟ್ಟಾರೆಯಾಗಿ ಇಂಥದ್ದೊಂದು ಅದ್ಭುತವಾದ ಕಲಾವಿದರು ಈ ಒಂದು ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಭಾಳ ಖುಷಿ ತರುವಂಥ ಸಂಗತಿ. ನಾರಾಯಣಣ್ಣ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ಇಬ್ಬರು ಕಲಾವಿದರಿಗೆ ಸೂಕ್ತವಾದ ಸಪೋರ್ಟ್ ಅನ್ನುವಂಥದ್ದು, ಸಹಕಾರ ಅನ್ನುವಂಥದ್ದು ಎಲ್ಲ ಕಡೆಯಿಂದ ಹರಿದು ಬರಲಿ. ಮತ್ತಷ್ಟು ಮಗದಷ್ಟು ಹೆಚ್ಚಿನ ಒಂದು ಗಣಪತಿಗಳನ್ನು ಮಾಡುವಂತಹ ತಾಕತ್ತು ಇವರ ಜೀವಮಾನ ಪರ್ಯಂತ ಇವರಿಗೆ ಸಿಗಲಿ ಅನ್ನೋದು ನಮ್ಮ ಹಾರೈಕೆ. ಬಹಳ ಇಂತಹ ಚಂದನೆಯ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕಾದ ಒಂದು ಜವಾಬ್ದಾರಿ ನಮ್ಮೆಲ್ಲರದು ಕೂಡ. ಆ ನಿಟ್ಟಿನಲ್ಲಿ ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದೆ ಅಂತ ಅಂದ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್.